ಈ ಗೋಷ್ಠಿ ಮೊದಲ ಹಾಗೂ ಕೊನೆಯ ಬಿಡುಗಡೆ ಅನ್ನುವಂತಹ ಒಂದು ಗ್ರಂಥವನ್ನು ಆಧರಿಸಿದಂತಹದ್ದು. ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಫ್ರೀಡಮ್ ಅಂತ ಹೇಳಿ. ಇದು ಜೆ ಕೃಷ್ಣಮೂರ್ತಿಯವರ ವಿಚಾರಧಾರೆಗಳನ್ನು ಒಳಗೊಂಡಂತಹ ಒಂದು ಅತ್ಯದ್ಭುತವಾದಂತಹ ಒಂದು ಗ್ರಂಥ. ಯಾಕೆ ಬಹಳ ಮುಖ್ಯ ಅಂತ ಹೇಳಿದರೆ, ಇದರಲ್ಲಿನ ಅನೇಕ ವಿಷಯಗಳನ್ನು ಕೃಷ್ಣಮೂರ್ತಿಯವರು ಸ್ವತಃ ಬರೆದದ್ದು. ಆನಂತರ ಕೆಲವನ್ನು ಕೃಷ್ಣಮೂರ್ತಿಯವರ ಲೇಖನಗಳು, ಆಮೇಲೆ ಅವರು ಕೊಟ್ಟಂತಹ ಭಾಷಣಗಳನ್ನು ಆಧರಿಸಿ ಅವುಗಳನ್ನೆಲ್ಲವನ್ನು ಕಂಪೈಲ್ ಮಾಡಿ ಇದನ್ನು ಮುದ್ರಣ ಮಾಡ್ತಾರೆ, ಈ ಒಂದು ಗ್ರಂಥವನ್ನು. ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಫ್ರೀಡಮ್, ಮೊದಲ ಹಾಗೂ ಕೊನೆಯ ಬಿಡುಗಡೆ. ಯಾವುದು ಮೊದಲನೇ ಬಿಡುಗಡೆನೋ ಅದೇ ಕೊನೆಯ ಬಿಡುಗಡೆ ಅಂತ ಹೇಳಿ ಕೃಷ್ಣಮೂರ್ತಿ ಅವರು ಹೇಳ್ತಾರೆ. ಯಾವುದದು ಬಿಡುಗಡೆ, ಹೇಗೆ ಬಿಡುಗಡೆ ಪಡೆಯೋದು ಅನ್ನೋವಂಥದ್ದನ್ನು ಈ ಇಡೀ ಒಂದು ಗ್ರಂಥದ ವ್ಯಾಸಂಗದಲ್ಲಿ ನಾವು ನೋಡ್ತಾ ಹೋಗೋಣ. ಅವರ ಈ ಮುದ್ರಿತ ಉಪನ್ಯಾಸಗಳಿಂದ ಆರಿಸಿದ ಭಾಗವನ್ನು ಯಾವಾಗ ಪ್ರಿಂಟ್ ಮಾಡಿದ್ರು ಈ ಒಂದು ಗ್ರಂಥ ಅಂತ ಹೇಳಿದರೆ 1995ರಲ್ಲಿ ಬರುತ್ತೆ ಈ ಪುಸ್ತಕ. ಪ್ರಪ್ರಥಮವಾಗಿ ಅದು ಬಂದದ್ದು 1995ರಲ್ಲಿ ಮುದ್ರಣ ಆಗುತ್ತೆ. ಆಮೇಲೆ ಎಷ್ಟು ಬೇಗ ಅಂದರೆ 1998ರಲ್ಲೇ ಮರುಮುದ್ರಣ ಆಗುತ್ತೆ. ಆನಂತರ ನಮ್ಮ ಸೋದರಿ ರುಕ್ಮಿಣಿ ಕೃಷ್ಣಮೂರ್ತಿಯವರು ಈ ಒಂದು ಗ್ರಂಥವನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ರು, ಕನ್ನಡಕ್ಕೆ ಭಾಷಾಂತರ ಮಾಡಿದ್ದಾರೆ. ಹಾಗಾಗಿ ಮೊದಲ ಹಾಗೂ ಕೊನೆಯ ಬಿಡುಗಡೆ ಅನ್ನುವಂತಹ ಪುಸ್ತಕ ನಮಗೆ ಕನ್ನಡದಲ್ಲಿ ಅದು ಲಭ್ಯ ಇದೆ. ಆಮೇಲೆ ಈ ಒಂದು ಗ್ರಂಥದಲ್ಲಿ ಏನು ಸಮಸ್ಯೆಗಳನ್ನು ಕೃಷ್ಣಜಿಯವರು ನಮ್ಮೆದುರಿಗೆ ಇಡ್ತಾರೆ ಅಂತ ಹೇಳಿದರೆ, ನಮ್ಮದೇ ಸಮಸ್ಯೆಗಳನ್ನು ನಮ್ಮೆದುರಿಗೆ ಇಡ್ತಾರೆ. ನಾವು ಏನನ್ನು ಅನುಭವಿಸ್ತೇವೋ ದಿನನಿತ್ಯದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನು ನಮ್ಮ ಮುಂದಕ್ಕೆ ಇಡ್ತಾರೆ, ತೆರೆದು ತೋರಿಸ್ತಾರೆ ಒಂದು ಕನ್ನಡಿಯ ರೀತಿಯಲ್ಲಿ. ಇದು ನೀನೇ ಇದು ಅಂತ ಹೇಳಿ ತೋರಿಸ್ತಾರೆ ಅವರು. ಅವ್ರು ಹೇಳ್ತಾರೆ, ಮಾನವರ ಸಮಸ್ಯೆಗಳಿಗೆ ಸ್ಪಷ್ಟವಾದಂತಹ ಪರಿಹಾರ ಮಾರ್ಗ ಯಾವುದು ಅಂತ ಹೇಳಿ ಅವರು ಹೇಳ್ತಾರೆ. ಸ್ಪಷ್ಟವಾಗಿ ಪರಿಹಾರ ಯಾವುದು ಅಂದರೆ, ತಮ್ಮದೇ ಸಮಸ್ಯೆಗಳನ್ನು ತಮಗೋಸ್ಕರ ತಾವೇ ಬಗೆಹರಿಸಿಕೊಳ್ಳುವುದು. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ನಮ್ಮ ಸಮಸ್ಯೆಗೆ ನಾವೇನು ಮಾಡ್ತೀವಿ, ತಕ್ಷಣಕ್ಕೆ ಬೇರೆಯವ್ರನ್ನ ಕೇಳೋದು, ಯಾರು ಇಂಥ ಸಮಸ್ಯೆ ಬಂದಿದೆ, ಏನು ಮಾಡಲಿ ಅಂಥೇಳಿ ನಾವು ತೊಂದರೆಗೊಳಗಾಗಿ ಬೇರೆಯವ್ರಿಗೂ ಒಂದು ಟೆನ್ಷನನ್ನು ಕೊಡುವಂಥದ್ದು. ಕೃಷ್ಣಮೂರ್ತಿಯವರು ಹೇಳ್ತಾರೆ, ನಿಮ್ಮ ಸಮಸ್ಯೆಗಳನ್ನು ನೀವೇ ನಿಮಗೋಸ್ಕರ ಬಗೆಹರಿಸ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಏನು ಮಾಡಬೇಕು, ಹೇಗೆ ಬಗೆಹರಿಸ್ಕೊಳ್ಳೋದು ನಮಗೆ ಗೊತ್ತಿಲ್ಲ ಅಲ್ವಾ. ಸಮಸ್ಯೆ ಬಂದ ಕೂಡಲೇ ಗಾಬರಿ ಆಗತ್ತೆ, ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಕೃಷ್ಣಜಿಯವರು ಅದಕ್ಕೆ ಉಪಾಯ ಹೇಳ್ಕೊಡ್ತಾರೆ, ಏನು ಮಾಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ. ಅದಕ್ಕಾಗಿ ಸರಿಯಾಗಿ ಗಮನಿಸಬೇಕು. ಸರಿಯಾಗಿ ಗಮನ ಇಟ್ಟ ಆ ಸಮಸ್ಯೆಯನ್ನಾಗಿ ನೋಡಿದಾಗ ಅದು ಬಗೆಹರಿಯುತ್ತೆ ಅಂತಾರೆ. ಅವಾಗೇನಾಗುತ್ತೆ, ಸ್ಪಷ್ಟತೆ ಮೂಡುತ್ತೆ ಸಮಸ್ಯೆಯ ಬಗ್ಗೆ. ಏನು ಸಮಸ್ಯೆ, ಯಾಕೆ ಬಂದಿದೆ ಅನ್ನೋದರ ಸ್ಪಷ್ಟ ಅರಿವು ಯಾವಾಗತ್ತೆ ಅಂದರೆ, ನಾವು ಅದನ್ನು ಗಮನವಿಟ್ಟು ನೋಡಿದಾಗ ಆಗ ಅರ್ಥ ಆಗತ್ತೆ. ಅವಾಗ ಏನಾಗುತ್ತೆ, ಅರಿವು ಉಂಟಾಗತ್ತೆ, ಆ ಸಮಸ್ಯೆಯ ಬಗ್ಗೆ ಅರಿವು ಉಂಟಾಗತ್ತೆ. ಅದನ್ನು ಏನಂತ ಕರೀತಾರೆ ಕೃಷ್ಣಜಿಯವರು, ಸ್ವಜ್ಞಾನ ಅಂತ ಕರೀತಾರೆ. ಅಂದರೆ ನನ್ನನ್ನು ನಾನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಯೂ ಪರಿಹಾರ ಆಗುತ್ತೆ, ಯಾವ ಸಮಸ್ಯೆಯೂ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ, ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವಜ್ಞಾನ ಅಂತ ಹೇಳಿ ಅವರು ಹೇಳ್ತಾರೆ. ಇದೇ ಸ್ವಜ್ಞಾನ ಅಂತ. ಯಾವಾಗ ಮಾನವರ ಮನಸ್ಸು ತನ್ನನ್ನು ತಾನು ಅತಿಯಾಸೆ, ದ್ವೇಷ, ಅಜ್ಞಾನ ಇವೆಲ್ಲದರಿಂದ ಬಿಡುಗಡೆ ಮಾಡಿಕೊಳ್ಳುತ್ತೋ ಆವಾಗ ಅಲ್ಲಿ ಸೃಜನಶೀಲತೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವಾಗಲೂ ಮನುಷ್ಯನ ಸ್ವಭಾವ ಯಾವುದು ಅಂದರೆ, ನೋಡಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು, ಅದೇನಿಲ್ವೋ ಅದನ್ನೂ ಬೇಕು, ನನಗೆ ಎಷ್ಟಿದ್ರೇನೂ ಸಾಲದು, ಅದು ಬೇಕು, ಇದು ಬೇಕು. ಇದು ಮನುಷ್ಯನ ಸ್ವಭಾವ. ಅದಿದ್ದರೆ ಏನಾಗುತ್ತೆ, ಅತಿ ಆಸೆ ನನಗೆ ಸಿಗಲಿಲ್ಲ ತಕ್ಷಣ ಮನಸ್ಸಿನಲ್ಲಿ ಒಂದು ದ್ವೇಷ, ಒಂದು ನೆಗೆಟಿವ್ ಥಾಟ್ ಬರುತ್ತೆ, ನನಗೆ ಸಿಗಲಿಲ್ಲ, ಬೇರೆಯವ್ರ ಹತ್ರ ಇದೆ ಅದು ಅನ್ನುವ ಭಾವನೆ ಬರ್ತದೆ. ಇದೆಲ್ಲವೂ ಯಾವುದು ಅಂದರೆ ಅಜ್ಞಾನ. ಇದು ಅದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ಇವುಗಳಿಂದ ಮಾನವನ ಮನಸ್ಸು ಯಾವಾಗ ಆಸೆ ಮತ್ತು ದ್ವೇಷ ಅಜ್ಞಾನದಿಂದ ಬಿಡಿಸ್ಕೊಳ್ಳುತ್ತೋ ಆವಾಗ ಅಲ್ಲಿ ಸೃಜನಶೀಲತೆ ಇರುತ್ತೆ. ಆವಾಗ ಆಯ್ಕೆ ರಹಿತ ಸ್ವ ಅರಿವು, ಅಂದರೆ ನನ್ನನ್ನು ನಾನು ತಿಳ್ಕೊಳ್ಳೋದು, ಅದು ತಿಳ್ಕೊಂಡಾಗ ಏನಾಗುತ್ತೆ ಅಂದರೆ ಸೃಜನಶೀಲವಾದಂತಹದ್ದು ಸತ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಆ ಸತ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಮನಸ್ಸೇ ಆ ರೀತಿಯಾಗಿ ಎಲ್ಲ ಪರಿಶುದ್ಧವಾದಾಗ ಆಗತ್ತೆ ಅಂತಾರೆ. ಅದನ್ನು ಕೃಷ್ಣಮೂರ್ತಿಯವರು ಏನು ಹೇಳ್ತಾರೆ ಅಂತ ಹೇಳಿದರೆ,
ಕ್ಷಣದಿಂದ ಕ್ಷಣಕ್ಕೆ ಜರುಗುವ ಆತ್ಮದ ಅನಾವರಣ ಅಂತ ಹೇಳ್ತಾರೆ. ಅಂದರೆ ಪ್ರತಿ ಕ್ಷಣ ಕೂಡ ಆತ್ಮ ಅನಾವರಣಗೊಳ್ತಾ ಇರುತ್ತೆ. ಅದನ್ನು ನಾವು ಗಮನಿಸೋದೇ ಇಲ್ಲ. ಏನೇನು ಗಮನಿಸಬಾರ್ದು ಅದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಬರೀ ಆಸೆ, ಆ ವಸ್ತು, ಈ ವಸ್ತು, ಅಲ್ಲಿ ಅದು ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಈ ದಿಕ್ಕಿನಲ್ಲಿ ಓಡಾಡ್ತಾ ಇರ್ತೀವಿ. ಆತ್ಮನ ಅನಾವರಣ ನಾವು ಯಾವ ಥರ ಗಮನಿಸ್ತೀವ? ಕ್ಷಣದಿಂದ ಕ್ಷಣಕ್ಕೆ ನಡೀತಾ ಇರುತ್ತೆ ಅದು. ಕೃಷ್ಣಮೂರ್ತಿಯವರು ಹೇಳ್ತಾರೆ, ಕ್ಷಣದಿಂದ ಕ್ಷಣಕ್ಕೆ ಜರುಗುವ ಆತ್ಮನ ಅನಾವರಣ ಏನು ನಡೆಯುತ್ತೆ ಅದನ್ನು ನೋಡ್ತೀವಿ, ಅದು ಪ್ರೇಮ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರೇಮಕ್ಕೆ ಅತ್ಯಂತ ಒತ್ತನ್ನು ಕೊಟ್ಟಂಥವರು ಖಲೀಲ್ ಗಿಬ್ರಾನ್ ಹೇಳ್ತಾರೆ. ಕೃಷ್ಣಮೂರ್ತಿಯವರು ಆ ಕೊಠಡಿಯ ಒಳಕ್ಕೆ ಬಂದ ತಕ್ಷಣ ಖಲೀಲ್ ಗಿಬ್ರಾನ್ ಎದ್ದು ನಿಂತ್ಕೊಂಡಿರ್ತಾರೆ. ಅವ್ರು ಹೇಳ್ತಾರೆ, ಪ್ರೇಮ ಸ್ವರೂಪದ ಪ್ರೇಮದ ದೈವ ನನ್ನ ಎದುರಿಗೆ ಬಂತು, ನನ್ನ ಎದುರಿಗೆ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತಾರೆ ಕೃಷ್ಣಮೂರ್ತಿಯವರನ್ನು ನೋಡಿದ ತಕ್ಷಣ. ಅಂದರೆ ಆ ಪ್ರೇಮದ ದೇವತೆಯೇ ನನ್ನ ಎದುರಿಗೆ ಬಂದುಬಿಡ್ತು ಅಂತ ಹೇಳ್ತಾರೆ. ಅಂತಹ ಪ್ರೇಮ ಮೂರ್ತಿ ಕೃಷ್ಣಮೂರ್ತಿಯವರು. ಪ್ರೇಮವನ್ನು ಎಷ್ಟು ಇದಾಗಿ ಅವರು ತಿಳಿಸಿಕೊಡ್ತಾ ಇದ್ದರು. ಹಾಗೆ ಆ ಪ್ರೇಮ ಮಾತ್ರ ನಿಜ ಅಂತ ಹೇಳಿ ಕೃಷ್ಣಮೂರ್ತಿಯವರು ಹೇಳ್ತಾ ಇದ್ದರು. ಸ್ವಜ್ಞಾನದಿಂದ ಆತ್ಮದ ಅನಾವರಣ ಆಗುವಾಗ ಏನು ಬರುತ್ತೆ ಅದರಿಂದ ಅಂದರೆ ಪ್ರೇಮ ಬರುತ್ತೆ, ಸಾರ್ವತ್ರಿಕ ಒಂದು ಪ್ರೇಮ ಬರುತ್ತೆ ಅಂತ ಹೇಳಿದರು. ಆ ಪ್ರೇಮ ನಮ್ಮಲ್ಲಿ ಕೂಡ ಅನಾವರಣಗೊಳ್ಳಬೇಕು. ನಮ್ಮಲ್ಲಿ ಅನಾವರಣಗೊಳ್ಳಬೇಕಾದ್ರೆ ಏನೇನು ಅಗತ್ಯ ಇದೆ, ನಮಗೆ ಏನು ಅಗತ್ಯ ಇದೆಯೋ ಅದೆಲ್ಲವನ್ನು ಕೂಡ ಈ ಒಂದು ಗ್ರಂಥ, ಅಂದರೆ ಮೊದಲ ಹಾಗೂ ಕೊನೆಯ ಬಿಡುಗಡೆ ಇಲ್ಲಿ ಅದನ್ನು ಹಾಕಿದ್ದಾರೆ. ಮೊದಲ ಹಾಗೂ ಕೊನೆಯ ಬಿಡುಗಡೆ ಅಂತ ಏನಿದೆ ಆ ಒಂದು ಗ್ರಂಥದಲ್ಲಿ ಪ್ರೇಮ ಅನಾವರಣಗೊಳ್ಳಲಿಕ್ಕೆ, ನಮ್ಮಲ್ಲಿ ಸ್ವಜ್ಞಾನ ಬರಲಿಕ್ಕೆ ಏನೇನು ಬೇಕು ಮನುಷ್ಯನಿಗೆ ಅವೆಲ್ಲವನ್ನು ಕೂಡ ಎಲ್ಲ ಚಾಪ್ಟರ್ ವೈಸ್ನಲ್ಲಿ ಹಾಕಿ ಮತ್ತು ಪ್ರಶ್ನೋತ್ತರದಲ್ಲಿ ಕೂಡ ಅದನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ 3 ದಿವಸಗಳಲ್ಲಿ ಈ ಗ್ರಂಥದಿಂದ ಆಯ್ದ ಸಾಕಷ್ಟು ಭಾಗಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಎಲ್ಲೋ 1, 2, 3 ಮಿಸ್ ಆಗಿದೆ. ಕ್ವಶನ್ ಆನ್ಸರಲ್ಲಿ ಬಹಳಷ್ಟಿದೆ, ಅದನ್ನು ನಾವು ತಗೊಂಡಿಲ್ಲ, ಕೆಲವು 2, 3 ಮಾತ್ರ ತಗೊಂಡಿದ್ದೇವೆ. ಹಾಗಾಗಿ ಈ 3 ದಿನಗಳ ಅಧ್ಯಯನ ಏನಿದೆ ಅದರಲ್ಲಿ ಆ ವ್ಯಾಸಂಗದ ಅಧ್ಯಯನ ಎಲ್ಲದರಲ್ಲೂ ಕೂಡ ಇದರ ವ್ಯಾಸಂಗ ಮಾಡಲಿದ್ದೇವೆ. ನಮ್ಮ ಉತ್ಸಾಹಿ ಉಪನ್ಯಾಸಕರೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಸಾಕಷ್ಟು ತಯಾರಿಯನ್ನು ನಡೆಸ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಕೆಲವರು ಹೊಸಬರಿದ್ದಾರೆ, ಆದರೂ ಕೂಡ ಎಲ್ಲರೂ ಕೂಡ ತಯಾರಿ ನಡೆಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಈ 3 ದಿವಸಗಳಲ್ಲಿ ಅರಿವು ಉಂಟಾಗಲಿ ಮತ್ತು ಪ್ರೇಮ ಅರಳಲಿ ಅಂತ ಹೇಳಿ ನಾನು ತಿಳಿಸ್ತಾ ಈ 3 ದಿವಸದ ವ್ಯಾಸಂಗಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಈಗ ಕೃಷ್ಣಮೂರ್ತಿಯವರನ್ನು ಅರ್ಥ ಮಾಡ್ಕೋಬೇಕಲ್ವ. ಪ್ರಾರಂಭದಲ್ಲಿ ಕೃಷ್ಣಮೂರ್ತಿ ಅಂದರೆ ತಿಳ್ಕೊಳ್ಳೋದಲ್ಲೇ ಹೋದರೆ ನಾವು ಕೃಷ್ಣಮೂರ್ತಿಯವರ ಬೋಧೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ? ಅದಕ್ಕೆ ಕೃಷ್ಣಮೂರ್ತಿ ಹೇಗಿದ್ದರು, ಅವರ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ನಮಗೆ ಮುಂದಕ್ಕೆ ಅವರು ಬೋಧಿಸಿದಂಥ ಸಬ್ಜೆಕ್ಟನ್ನು ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ನಾವೇನು ಮಾಡೋಣ ಅಂದರೆ ಕೃಷ್ಣಮೂರ್ತಿಯವರನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೋಡೋಣ. ಜಿಡ್ಡು ಕೃಷ್ಣಮೂರ್ತಿಯವರು ಈ ಹಿಂದಿನ ಶತಮಾನದಲ್ಲಿ ಆವಿರ್ಭವಿಸಿದಂತಹ ಮಹಾನ್ ಚಿಂತಕ, ಮಹಾನ್ ದಾರ್ಶನಿಕ ಮತ್ತು ಮಹಾನ್ ತತ್ವಜ್ಞಾನಿ, ಬೋಧಕ ಮತ್ತು ಶ್ರೇಷ್ಠ ಸಂವೇದನಾಶೀಲ ಆದಂತಹ ಆಧ್ಯಾತ್ಮಿಕ ಮನಸ್ಸನ್ನು ಉಳ್ಳಂತಹ ವ್ಯಕ್ತಿಯಾಗಿದ್ದರು. ಇವರು ಅತ್ಯಂತ ಸ್ವತಂತ್ರ ಚಿಂತನೆಯನ್ನು ನಡೆಸಿದಂಥವರು, ಅತ್ಯಂತ ಕ್ರಾಂತಿಕಾರಿಯಾದಂತಹ ಬೋಧಕರು. ನಾನು ಗುರು ಅಂತ ಯಾವತ್ತೂ ಹೇಳಲೇ ಇಲ್ಲ, ನನಗೆ ಶಿಷ್ಯರು ಬೇಕು ಅಂತ ಹೇಳಲೇ ಇಲ್ಲ. ಗುರುವಾಗದೆಯೇ ಎಲ್ಲ ಗುರುತ್ವವನ್ನು ತೆಗೆದುಕೊಂಡವರು ಕೃಷ್ಣಮೂರ್ತಿಯವರು. ಹಾಗಾಗಿ ಆ ಸಂವೇದನಾಶೀಲ ಆಧ್ಯಾತ್ಮಿಕ ಮನಸ್ಸುಳ್ಳ ಸ್ವತಂತ್ರ ಚಿಂತನೆಯ ಕ್ರಾಂತಿಕಾರಿ ಬೋಧಕರಾದಂತಹ ಕೃಷ್ಣಮೂರ್ತಿಯವರನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಅವರ ಜನ್ಮ ಇಲ್ಲೇ ನಮ್ಮ ನೆರೆ ರಾಜ್ಯ ಆಂಧ್ರ ಪ್ರದೇಶ ಅಲ್ಲಿ ಮದನಪಲ್ಲಿಯಲ್ಲಿ ಮೇ ತಿಂಗಳ 11ನೇ ತಾರೀಕು 1895ನೇ ಇಸ್ವಿನಲ್ಲಿ ಹುಟ್ಟುತ್ತಾರೆ ಅವರು. ತಂದೆ ನಾರಾಯಣಯ್ಯನವರು, ತಾಯಿಯವರು ಸಂಜೀವಮ್ಮ ಅಂತ ಹೇಳಿ. ತಾಯಿ ಅತ್ಯಂತ ದೈವಭಕ್ತೆ, ಅತ್ಯಂತ ಶ್ರದ್ಧಾಳು, ದೇವರನ್ನು ಸದಾಕಾಲ ಬಹಳ ಪೂಜೆ ಮಾಡ್ತಿದ್ದಂತಹ, ದೇವರಲ್ಲಿಯೇ ತನ್ನ ಮನಸ್ಸನ್ನು ಇಟ್ಟಿದ್ದಂತಹ ದೈವಭಕ್ತೆ ಆಕೆ. ಅವರು 8ನೇ ಮಗುವಿಗೆ ಜನ್ಮ ನೀಡುವಾಗ ಅವ್ರು ಹೇಳ್ತಾರೆ, 8ನೇ ಮಗು ನನಗೆ ಗಂಡು ಮಗು ಆಗತ್ತೆ, ಆ ಮಗುವಿಗೆ ನಾನು ಕೃಷ್ಣ ಅಂತ ಹೆಸರಿಡ್ತೀನಿ ಅಂತ ಹೇಳಿ ಮೊದಲೇ ಹೇಳಿಬಿಟ್ಟಿರ್ತಾರೆ ಅವರು. ಅಷ್ಟೊಂದು ದೈವಭಕ್ತಿ ಆಗಿರ್ತಾರೆ ಅವರು.
ಅದನ್ನು ತೀರ್ಮಾನ ಮಾಡ್ತಾರೆ. ಅದೇ ರೀತಿಯಾಗಿ ಕೃಷ್ಣಮೂರ್ತಿಯವರು ಹುಟ್ಟಿದಂತಹದ್ದು. ಹಾಗಾಗಿ ಅವರಿಗೆ ಕೃಷ್ಣಮೂರ್ತಿ ಅಂತ ಹೇಳಿ ಹೆಸರನ್ನು ಇಡ್ತಾರೆ. 8ನೆಯ ಶಿಶುವಾಗಿ ಹುಟ್ಟಿದರು ಅವರು. ಬಾಲಕ ಕೃಷ್ಣಮೂರ್ತಿ ತುಂಬ ಅವರ ಬಾಲ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋಗೋದು ಬೇಡ. ಯಾಕೆಂದರೆ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂದೆ ಬಹಳ ಅಗತ್ಯವಾದಂತಹ ವಿಷಯಗಳು ತುಂಬ ಇರುತ್ತೆ. ಅವರು ಅತ್ಯಂತ ಕೃಷಕಾಯ, ಆದರೆ ಹೊಳೆಯುವ ಅತ್ಯಂತ ಸುಂದರ ಕಣ್ಣುಗಳುಳ್ಳವರು. ಆಮೇಲೆ 4 ಗೋಡೆಗಳ ಮಧ್ಯೆ ಮಗುನ ಇಟ್ಟರೆ ಇರಲ್ಲ. ಸ್ಕೂಲ್ನ ಶಾಲೆಯ ಕೊಠಡಿಯಲ್ಲಿ 4 ಗೋಡೆ ಮಧ್ಯೆ ಕೂತ್ಕೊಂಡು ನೀನು ನಾನು ಹೇಳಿದ್ದೆಲ್ಲ ಕೇಳೋದ್ರೆ ಅವ್ರ ಕೈಲಾಗಲ್ಲ. ಆ ಬಾಗಿಲಿಂದ ಕಿಟಕಿಯಿಂದ ಹೊರಗಡೆ ಪರಿಸರವನ್ನು ನೋಡುವುದು, ಪ್ರಕೃತಿಯನ್ನು ನೋಡುವುದು, ಹೋಗ್ತಾ ಇರುವಂತಹ ಚಲಿಸುವ ಮೋಡಗಳನ್ನು ನೋಡೋದು, ಸುಳಿದಾಡ್ತಾ ಇರುವಂತಹ ಗಾಳಿಯನ್ನು ಗಮನಿಸುವುದು, ಬರೀ ಇಂಥದ್ದೇ ಅವರಲ್ಲಿ ಇದ್ದಂತಹದ್ದು. ಪ್ರಕೃತಿ ಪ್ರೇಮಿ ಅಂತ ಹೇಳ್ಬೋದು. ಸದಾಕಾಲ ಮೋಡಗಳ ಚೆಲುವು, ಗಾಳಿಗೆ ತೂಗಾಡೋ ಮರ ಗಿಡ ಬಳ್ಳಿ, ಸಾಲಾಗಿ ಹಾರುವ ಪಕ್ಷಿಗಳನ್ನು ನೋಡಿದ್ರಂತೂ ಅವರಿಗೆ ಬಹಳ ಆನಂದ ಆಗ್ತಾಯಿತ್ತು. ಹಾಗಾಗಿ ಸಾಲಾಗಿ ಚಲಿಸೋ ಇರುವೆ ಗೂಡಿನ ಮುಂದೆ ಕೂತ್ಕೊಂಡು ಎಷ್ಟು ಹೊತ್ತಾದರೂ ಇರುವೆಯನ್ನೇ ಗಮನಿಸೋರಂತೆ. ಅಷ್ಟೊಂದು ಇಷ್ಟ ಅವೆಲ್ಲವನ್ನ, ಪ್ರಕೃತಿಯನ್ನು ನೋಡೋದು ಅಂದರೆ ಇಷ್ಟ. ಅದರಲ್ಲೇ ಮಗ್ನನಾಗುವ ಮನಸ್ಸಿನ ಪುಟ್ಟ ಬಾಲಕ ಕೃಷ್ಣಮೂರ್ತಿಯವರು. ಈ ಹುಡುಗ 10 ವರ್ಷಕ್ಕೆ ಬಂದಾಗ ತಾಯಿ ತೀರ್ಕೊಂಡ್ಬಿಡ್ತಾರೆ. ತಾಯಿ ತೀರ್ಕೊಂಡ ನಂತರ ಕೂಡ ಕೃಷ್ಣಮೂರ್ತಿಯವರು ಅನೇಕ ಸಲ ತಮ್ಮ ತಾಯಿಯನ್ನು ಭೇಟಿ ಮಾಡಿರ್ತಾರೆ. ಬೇರೆ ಇದರಲ್ಲಿ ಅವರು ಭೇಟಿ ಮಾಡಿರ್ತಾರೆ. ಆನಂತರ ತಂದೆ ಅವ್ರು ರಿಟೈರ್ ಆದ ನಂತರ ನಾರಾಯಣಯ್ಯನವರು ಏನು ಮಾಡ್ತಾರೆ, ಅನಿಬೆಸೆಂಟ್ ಇದ್ದಂತಹ ಕಾಲ ಅಡಿಯಾರ್ನಲ್ಲಿ. ಆವಾಗ ಬಂದವರು ನಾನು ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ, ನನಗೊಂದು ಮನೆ ಕೊಡಿ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ ಬಂದು ಅಡಿಯಾರ್ನಲ್ಲಿ ನೆಲೆಸ್ತಾರೆ. ಸಾಯಂಕಾಲದೊತ್ತು ಕೃಷ್ಣಮೂರ್ತಿಯವ್ರಿಗೆ ನಿತ್ಯಾನಂದ ಕೃಷ್ಣಮೂರ್ತಿಯ ತಮ್ಮ, ಇವರಿಗೆಲ್ಲ ಏನು ಅಂತ ಖುಷಿ ಕೊಡೋ ವಿಷಯ ಅಂತಂದರೆ, ಅಡಿಯಾರ್ಗೆ ಅವರು ಬಂದು ನೆಲೆಸಿದ್ದು ದಿನ ಸಾಯಂಕಾಲ ಕಡಲಿನಲ್ಲಿ ಅಂದರೆ ಸಮುದ್ರದಲ್ಲಿ ಈಜಬಹುದು ಅನ್ನೋದು. ಸ್ಕೂಲ್ಗೆ ಹೋಗ್ತೀನಿ ಅದಿಲ್ಲ, ಈ ಕಡಲಿನಲ್ಲಿ ಈಜಬಹುದು, ಮರಳಿನಲ್ಲಿ ಆಟ ಆಡ್ಬೋದು ಅನ್ನೋದು ಅವರಿಗೆ ಬಹಳ ಖುಷಿ ಕೊಟ್ಟಂತಹ ವಿಷಯ. ಹಾಗಾಗಿ ಈಜೊಡೆಯೋದು ಅವರ ಹವ್ಯಾಸ ಆಗಿತ್ತು. ಒಂದು ದಿವಸ ಸೋದರ ಲೆಡ್ಬಿಟರ್ ಈ ಬೀಚಿನಲ್ಲಿ ಓಡಾಡ್ತಾ ಇದ್ದಾಗ ಕೃಷ್ಣಮೂರ್ತಿಯನ್ನು ಗಮನಿಸ್ತಾರೆ. ಗಮನಿಸಿ, ಎಂತಹ ತೇಜಸ್ವಿ ಬಾಲಕ, ಕೃಷಕಾಯ ಆದರೂ ಕೂಡ ಅತ್ಯಂತ ತೇಜಸ್ವಿ, ಅದರ ಜೊತೆಗೆ ಅತ್ಯಂತ ನಿಸ್ವಾರ್ಥವಾದಂತಹ ಮನಸ್ಸು, ಸಂಪೂರ್ಣ ನಿಸ್ವಾರ್ಥತೆ, ನಾನು ಅನ್ನುವ ಲವಲೇಶವೂ ಇಲ್ಲದಂತಹ ಕೃಷ್ಣಮೂರ್ತಿಯನ್ನು ನೋಡ್ತಾರೆ ಅವರು. ನೋಡಿ, ಆ ತೇಜಸ್ವಿ ಪ್ರಭಾವಲಯವನ್ನು ನೋಡ್ತಾರೆ. ಯಾಕೆಂದರೆ ಲೆಡ್ಬಿಟರ್ಗೆ ದಿವ್ಯ ದೃಷ್ಟಿ ಇರೋದು ನಮಗೆ ಗೊತ್ತಿರುವಂಥ ವಿಷಯ. ಹಾಗಾಗಿ ಅವರೇನು ಮಾಡ್ತಾರೆ, ಈ ಮಗುವನ್ನು ಗುರುತಿಸಿ ಇವರನ್ನು ಮತ್ತು ಇವರ ತಮ್ಮ ನಿತ್ಯಾನಂದ ಇಬ್ಬರನ್ನು ಅನಿಬೆಸೆಂಟ್ರಿಗೆ ಪರಿಚಯ ಮಾಡಿಕೊಡ್ತಾರೆ. ನೋಡಿ, ಈ ಮಕ್ಕಳು ಹೀಗಿದ್ದಾರೆ, ತುಂಬ ಇದಾಗಿದ್ದಾರೆ, ಇವರು ನಿಸ್ವಾರ್ಥವಾದಂತಹದ್ದು, ಅದರಲ್ಲೂ ಈ ಹುಡುಗ ಅಂತ ಹೇಳಿ ಕೃಷ್ಣಮೂರ್ತಿಯನ್ನು ತೋರಿಸ್ತಾರೆ. ಆಗ ಅವರು ಮತ್ತು ಬೆಸೆಂಟ್ ಅವರು ಮಾತಾಡಿ ಈ 2 ಮಕ್ಕಳನ್ನು ದತ್ತು ತೆಗೆದುಕೊಳ್ತಾರೆ. ಅದೆಲ್ಲ ಕಥೆಯೆಲ್ಲ ನಡೆದಂಥ ಘಟನೆಗಳು ಬರೋವಂಥ ವಿಷಯ. ಆಮೇಲೆ ಅವ್ರನ್ನ ಇದರಲ್ಲಿ ಇಂಗ್ಲೆಂಡಕ್ಕೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾರೆ. ಆವಾಗ ತೀರ್ಮಾನ ಮಾಡ್ತಾರೆ, ಮುಂದೆ ವಿಶ್ವಗುರು ಆಗುವಂತಹವರೇ ಇವರು, ಆ ಒಂದು ವಿಶ್ವಗುರು ಇವರಲ್ಲಿ ಬೋಧೆಯನ್ನು ಕೊಡ್ತಾರೆ ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಅವ್ರನ್ನ ಆ ರೀತಿಯಲ್ಲಿ ಮುತುವರ್ಜಿಯಿಂದ ಕೃಷ್ಣಮೂರ್ತಿಯನ್ನು ನಿತ್ಯಾನಂದನನ್ನು ಬೆಳೆಸ್ತಾರೆ ಅನಿಬೆಸೆಂಟ್ ಅವರು. ಕೃಷ್ಣಮೂರ್ತಿ ತುಂಬ ಸಂವೇದನಾಶೀಲರಾಗಿ ಬೆಳೀತಾರೆ. ತುಂಬ ಸಂವೇದನಾಶೀಲರು ಅವರು. ಅವರಲ್ಲಿ ಒಂದು ಆಂತರಿಕ ಪರಿವರ್ತನೆ ನಡೀತಾ ಇರುತ್ತೆ. ಅಂದರೆ ಎಲ್ಲ ಮಕ್ಕಳಂತೆ ಅಲ್ಲ, ಎಲ್ಲ ಇದರಂತೆ ಅಲ್ಲ. ಆಟದಲ್ಲಿ ಬಹಳ ಮುಂದೆ, ಪಾಠದಲ್ಲಿ ಬೇಕಿಲ್ಲ, ಅವರಿಗೆ ಕೂತು ಕಲಿಯುವಂತಹದ್ದು ಬೇಕಿಲ್ಲ. ಆದರೆ ಎಷ್ಟು ಸಂವೇದನಾಶೀಲ ಅಂದರೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವಂತಹ ಒಂದು ಸಂವೇದನಾಶೀಲತೆ ಇತ್ತು ಅವರಲ್ಲಿ. 1922ರಿಂದ 23ನೇ ಇಸ್ವಿನಲ್ಲಿ ಇದು ಕೃಷ್ಣಮೂರ್ತಿಯವರ ಜಾಗೃತಿಯ ಕಾಲ ಅಂತ ಹೇಳಬೇಕು. ಅಲ್ಲಿ ತುಂಬ ಅತೀತದ ಅನುಭವಗಳನ್ನು ಅವರು ಅನುಭವಿಸ್ತಾರೆ. ತುಂಬ ಅತೀತಗಳನ್ನು ಅನುಭವ ಅವ್ರಿಗಾಗ್ತಾ ಇರುತ್ತೆ. ಜೊತೆಗೆ ಅವರಲ್ಲಿ ಬಹಳ ಕ್ಲೀನಿಂಗ್ ಪ್ರೋಸೆಸ್ ನಡೀತಾ ಇದ್ದಿದ್ದರಿಂದ ತುಂಬ ನೋವನ್ನು ಕೂಡ ಅನುಭವಿಸ್ತಾ ಇರ್ತಾರೆ ಕೃಷ್ಣಮೂರ್ತಿಯವರು. ತಲೆನೋವು ಆ ರೀತಿ ಅವರು ಅನುಭವಿಸ್ತಾ ಇರ್ತಾರೆ. ಮುಂದೆ ಯಾರೋ ಕೇಳ್ತಾರೆ ಅವರನ್ನು, ನೀವು ಇಷ್ಟೊಂದು ನೋವು ಅನುಭವಿಸಿದ್ರಿ ಅಲ್ವಾ ಅಂತ ಕೇಳಿದಾಗ ಕೃಷ್ಣಮೂರ್ತಿಯವರು ಹೇಳ್ತಾರೆ, ನನ್ನಲ್ಲಿ ಇದ್ದಂತಹ ಎಲ್ಲ ಅಪೂರ್ಣತೆ ಕರಗಿ ನೀರಾಗಿ ಹೋಯಿತು ಅಂತ ಹೇಳ್ತಾರೆ. ಆ ನೋವಿನಿಂದ ನನ್ನಲ್ಲಿದ್ದ ಅಪೂರ್ಣತೆ ಕರಗಿ ನೀರಾಗಿ ಹರಿದು ಹೋದಂತೆ ನನಗೆ ಭಾಸ ಆಯಿತು. ಯಾವ ಅಪೂರ್ಣತೆಯೂ ಉಳಿಲಿಲ್ಲ, ಇದ್ದದ್ದೆಲ್ಲವೂ ಕೂಡ ಕರಗಿ ನೀರಾಗಿ ಹೋಯಿತು.
ನಾನು ಅಖಂಡತ್ವದಲ್ಲಿ ಲೀನನಾಗಿ ಒಂದಾದಂತೆ ಅನಿಸಿತು ಅಂತ ಹೇಳ್ತಾರೆ. ಅಂದರೆ ಸಂಪೂರ್ಣ ಅಖಂಡತ್ವದಲ್ಲೇ ನಾನು ಒಂದಾಗ್ಬಿಟ್ಟಿದ್ದೀನಿ, ಅಂತಹ ಒಂದು ಪರಿಶುದ್ಧತೆ ನನ್ನಲ್ಲಿ ಬಂತು, ಆ ನೋವಿನಿಂದ ನನಗಾದಂತಹ ಉಪಯೋಗ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಲೋಕದಲ್ಲಿನ ಎಲ್ಲ ಜೀವಜಂತುಗಳನ್ನು ಒಳಗೊಂಡುವಂತಹ ಚೈತನ್ಯದ ಸೆಲೆ ಮತ್ತು ಆಳವಾದ ಮೌನ ನನ್ನಲ್ಲಿ ಹೆಪ್ಪುಗಟ್ಟಿತು ಆ ವೇಳೆಯಲ್ಲಿ ಅಂತ ಹೇಳ್ತಾರೆ ಕೃಷ್ಣಮೂರ್ತಿಯವರು. ಅಂದರೆ ಅದು ಒಂದು ಇದಿದೆ. ಅವರ ಮೇರಿ ಲುಟೆನ್ಸ್ ಅನ್ನುವಂಥವರು 2 ಪುಸ್ತಕಗಳನ್ನು ಬರೆದಿದ್ದಾರೆ. ದ ಇಯರ್ಸ್ ಆಫ್ ಅವೇಕನಿಂಗ್ ಅಂತ ಒಂದು, ದ ಇಯರ್ಸ್ ಆಫ್ ಫುಲ್ಫಿಲ್ಮೆಂಟ್ ಅಂತ ಒಂದು. ಮೇರಿ ಲುಟೆನ್ಸ್ ಬೇರೆ ಯಾರೂ ಅಲ್ಲ, ಕೃಷ್ಣಜಿ ಜೊತೆಗೆ ಬೆಳೆದವರು. ಮೇರಿ ಎಮಿಲಿ ಅನ್ನೋ ಅಂಥವರು ಕೃಷ್ಣಜಿಯನ್ನು ಸಾಕೋದಕ್ಕೆ ಅನೆ ಬೆಸೆಂಟ್ ಅವರಿಗೆ ಕೊಟ್ಟಿರ್ತಾರೆ ಇವರನ್ನು, ಈ 2 ಮಕ್ಕಳನ್ನು. ಹಾಗಾಗಿ ಜೊತೆಯಲ್ಲೇ ಬೆಳೆದಂಥವರು ಮೇರಿ ಲುಟೆನ್ಸ್. ಅವರು ಈ 2 ದೊಡ್ಡ ಪುಸ್ತಕಗಳನ್ನು ಬರೆದಿದ್ದಾರೆ. ಕೃಷ್ಣಜಿ ಹುಟ್ಟಿನ ಅಂದಿನಿಂದ ಹಿಡಿದು ಮುಂದೆ ಎಲ್ಲವೂ ಕೂಡ ಇದೆ. ಆ ಗ್ರಂಥಗಳು ಸಿಕ್ಕಿದ್ರೆ ದಯಮಾಡಿ ಓದಿ. ಅದು ಕನ್ನಡದಲ್ಲಿಲ್ಲ, ಇಂಗ್ಲೀಷ್ನಲ್ಲಿದೆ. ಅಲ್ಲಿ ಅದರಲ್ಲಿ ಅವರಿಗೆ ಹೇಳ್ತಾರೆ, ಅವರು ಚೈತನ್ಯದ ಸೆಲೆ ಆಳವಾದ ಮೌನ ನನ್ನಲ್ಲಿ ಹೆಪ್ಪುಗಟ್ಟಿತು ಅಂತ. ಈ ಏಕತ್ವವನ್ನು ಅನುಭವಿಸಿದ್ದು ಯಾವತ್ತೂ ಅವರು ಅಂತ ಹೇಳಿದ್ರೆ, ಓಹೈನಲ್ಲಿ ಅವರು ಇರ್ತಾರೆ, ವಾಸ ಮಾಡ್ತಾ ಇರ್ತಾರೆ. ಆ ಓಹೈನಲ್ಲಿ ಒಂದು ಮರದ ಕೆಳಗಡೆ ಕೂತಿರ್ತಾರೆ. ಆಗ ಈ ಎಲ್ಲ ಅನುಭವ ಅವರಲ್ಲಾಗತ್ತೆ, ಅತೀತದ ಅನುಭವ ಆಗುತ್ತೆ. ಅವರು ಕಣ್ಣು ಬಿಡ್ತಾರೆ. ಕಣ್ಣು ಬಿಟ್ಟಾಗ ಏನಾಗುತ್ತೆ ಗೊತ್ತಾ, ಎದುರುಗಡೆ ಮರ ಕಾಣಿಸುತ್ತೆ, ಅಲ್ಲಿ ಮರ ಇರೋದಿಲ್ಲ, ಕೃಷ್ಣಮೂರ್ತಿಯವರು ಕಾಣಿಸ್ತಾ ಇರ್ತಾರೆ. ಅಲ್ಲೊಂದು ಕೀಟ ಹರಿದು ಹೋಗ್ತಾ ಇರುತ್ತೆ, ಅದರಲ್ಲೂ ಕೃಷ್ಣಮೂರ್ತಿ ಕಾಣಿಸ್ತಾರೆ. ಒಂದು ರೋಡ್ ನೋಡ್ತಾರೆ, ರಸ್ತೆ ನೋಡ್ತಾರೆ, ರಸ್ತೆಯಲ್ಲೂ ಕೃಷ್ಣಮೂರ್ತಿ ಕಾಣಿಸ್ತಿರ್ತಾರೆ. ಒಂದು ರೋಲರ್ ಬರ್ತಾ ಇರುತ್ತೆ, ರೋಲರ್ನಲ್ಲೂ ಕೃಷ್ಣಮೂರ್ತಿಯವರು ಕಾಣ್ತಾ ಇರ್ತಾರೆ. ಅದ್ಭುತವಾದಂತಹ ಒಂದು ಚಿತ್ರಣವನ್ನು ಮೇರಿ ಲುಟೆನ್ಸ್ ಕಟ್ಕೊಡ್ತಾರೆ. ಹಾಗೆ ಎಲ್ಲವೂ ಮರ ಬಳ್ಳಿ ಪ್ರತಿಯೊಂದರಲ್ಲೂ ಕೂಡ, ರಸ್ತೆ ಎಲ್ಲದರಲ್ಲೂ ಕೂಡ ಕೃಷ್ಣಮೂರ್ತಿಯವರನ್ನು ಕಾಣ್ತಾರೆ, ಕೀಟ ಎಲ್ಲದರಲ್ಲೂ. ಇದು ಅವರು ಇಡೀ ವಿಶ್ವದಲ್ಲಿ ಒಂದಾಗಿದ್ದು, ಆ ಒಂದಾಗುವಿಕೆಯನ್ನು ಅನುಭವಿಸಿದಂತಹ ಕ್ಷಣಗಳು, ಅದು ಒಂದಾದಂತಹ ಕ್ಷಣಗಳು ಅದಾಗಿತ್ತು. ಆ ರೀತಿಯಾಗಿ ಅವರು ಅದನ್ನು ಅನುಭವವನ್ನು ಅವರು ಹೇಳಿಕೊಂಡಿದ್ದಾರೆ. ಅವರು ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ಸತ್ಯ ಅನ್ನೋದು ಇದೆ. ಮನಸ್ಸಿಗೆ ಸತ್ಯ ದರ್ಶನ ಆದ ಕೂಡಲೇ ನಿಮ್ಮಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತೆ. ಯಾವಾಗ ನಾವು ಮೂಲಭೂತ ಬದಲಾವಣೆ ಆಗುತ್ತೆ ಅಂದರೆ ಸತ್ಯ ದರ್ಶನ ಆದಾಗ ಅಂತ ಹೇಳ್ತಾರೆ. ಅಗಾಧವಾದ ಬದಲಾವಣೆ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು? ಕೃಷ್ಣಜಿಯವರು ಸರಳವಾಗಿ ಹೇಳ್ತಾರೆ, ಅದಕ್ಕಾಗಿ ನೀವೇನೂ ಮಾಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ, ಸತತವಾದ ಎಚ್ಚರದಿಂದ ಇದ್ದರೆ ಸಾಕು. ಏನೂ ಮಾಡಬೇಡಿ, ಎಚ್ಚರದಿಂದ ಗಮನಿಸಿ, ಎಲ್ಲವನ್ನ ಗಮನಿಸಿ, ಎಚ್ಚರದಿಂದ, ಆಯ್ಕೆ ರಹಿತ ಎಚ್ಚರ, ಚಾಯ್ಸ್ಲೆಸ್ ಅವೇರ್ನೆಸ್. ಇದಿದ್ದರೆ ಸಾಕು, ಏನು ಮಾಡಬೇಕಾಗಿಲ್ಲ ನೀವು ಅಂತ ಹೇಳ್ತಾರೆ. ಮನಸ್ಸು ಶಾಂತವಾದಾಗ, ಚುರುಕಾದಾಗ, ಮೌನವಾದಾಗ, ಏನನ್ನೂ ಬಯಸದೇ ಇದ್ದಾಗ, ಖಾಲಿಯಾಗಿದ್ದಾಗ, ಅಂದರೆ ನಮ್ಮ ಮನಸ್ಸಿನಲ್ಲಿ ಎಷ್ಟೆಷ್ಟು ತುಂಬಿಕೊಂಡಿರ್ತೀವಲ್ಲ, ಪ್ರತಿಯೊಂದು ಖಾಲಿಯಾಗಬೇಕು. ಖಾಲಿಯಾಗಿದ್ದಾಗ ಸತ್ಯ ದರ್ಶನ ಸಾಧ್ಯ. ಯಾವಾಗ ಸತ್ಯ ದರ್ಶನ ಆಗುತ್ತೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಸತ್ಯ ದರ್ಶನ ಆಗುವಾಗ ಇಷ್ಟೆಲ್ಲ ಆಗಿರಬೇಕು, ಮನಸ್ಸು ಮೌನವಾಗಿರಬೇಕು, ಚುರುಕಾಗಿರಬೇಕು, ಏನನ್ನೂ ಬಯಸಬಾರದು. ಸತ್ಯ ದರ್ಶನ ಬೇಕು ಅನ್ನೋದನ್ನು ಬಯಸಬಾರದು, ಏನನ್ನೂ ಬಯಸಬಾರದು, ಖಾಲಿಯಾಗಿರಬೇಕು. ಆಗ ಸತ್ಯ ದರ್ಶನ ಸಾಧ್ಯ. ಅದು ಯಾವಾಗತ್ತೆ ಅಂದರೆ ಸತತ ಎಚ್ಚರದಿಂದ ಇದರ ಅರಿವು ಆಗುತ್ತದೆ. ಸತತವಾಗಿ ಎಚ್ಚರದಿಂದ ಇರಬೇಕು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ಅದೇ ಸೃಷ್ಟಿ. ನೀವೇನು ಗಮನಿಸ್ತೀರಾ ಅದೇ ಸೃಷ್ಟಿ, ಅದೇ ಪ್ರೇಮ. ಅದು ಸತ್ಯದ ಅನಾವರಣ ಆದಾಗ ಆ ಚೈತನ್ಯ ನಿಮ್ಮಲ್ಲಿ ಕೆಲಸ ಮಾಡ್ತಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಈಗಲೂ ನಾವು ಅಂದ್ಕೊತೀವಿ, ಆ ದೇವರು ನನ್ನ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅಂತ ಅಂದುಕೊಳ್ತೀವಿ. ಕೃಷ್ಣಮೂರ್ತಿಯವರು ಹೇಳ್ತಾರೆ, ಆ ಚೈತನ್ಯ ನಿಮ್ಮಲ್ಲಿ ಕೆಲಸ ಮಾಡ್ತಿದೆ ಅಂತ ಹೇಳಿ ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದರೆ ಸತ್ಯದ ಅನಾವರಣವಾದಾಗ, ಆವಾಗ ಆಗತ್ತೆ ಅಂತ ಹೇಳ್ತಾರೆ. ಆಗ ನೀವು ಜಗತ್ತನ್ನು ನೋಡುವಂತಹ ದೃಷ್ಟಿ ಸಂಪೂರ್ಣವಾಗಿ ಬದಲಾಗತ್ತೆ ಅಂತ ಹೇಳ್ತಾರೆ. ಜಗತ್ತನ್ನು ನಾವು ಈಗ ನೋಡುವಂತೆ ಬೇರೆ ಬೇರೆಯಾಗಿ ನೋಡೋಕ್ಕಾಗಲ್ಲ, ಎಲ್ಲವೂ ಒಂದೇ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಒಂದೇ ಚೈತನ್ಯ ಇರೋದು, ಎಲ್ಲರಲ್ಲೂ ಇರೋದು ಕಾಣಿಸ್ತಾ ಇರುತ್ತೆ ಅವರಿಗೆ. ಅದಕ್ಕೆ ಹೇಳ್ತಾರೆ, ನೀವು ಈ ಜಗತ್ತನ್ನು ನೋಡುವ ದೃಷ್ಟಿ ಸಂಪೂರ್ಣವಾಗಿ ಬದಲಾಗತ್ತೆ ಅಂತ ಹೇಳಿ ತಿಳಿಸ್ತಾರೆ. ಕೃಷ್ಣಜಿ ನಾವು ಏನೇನನ್ನು ಕಟ್ಕೊಂಡಿದ್ದೇವೋ ಎಲ್ಲವನ್ನ ನಿರಾಕರಿಸಿದಂಥವರು. ನಮ್ಮ ನಂಬಿಕೆಗಳು, ನಾವು ಏನೇನು ನಂಬಿಕೆಗಳನ್ನ ಇಟ್ಕೊಂಡಿದ್ದೇವೆ, ಸಿದ್ಧಾಂತಗಳು, ಎಷ್ಟು ಸಿದ್ಧಾಂತಗಳನ್ನು ಓದಿ ತಲೆನಲ್ಲಿ ತುಂಬಿಕೊಂಡಿದ್ದೇವೆ, ಪಾಂಡಿತ್ಯ ಎಷ್ಟಿದೆ ನಮಗೆ ಅಲ್ವಾ? ಆ ಸಿದ್ಧಾಂತಗಳು, ಸಂಘ ಸಂಸ್ಥೆಗಳು, ಕೊನೆಗೆ ಸಂಘ ಸಂಸ್ಥೆಗಳನ್ನು ಅವರು ತಿರಸ್ಕಾರ ಮಾಡ್ತಾರೆ. ಅದು
ಎಲ್ಲ ಮೌಢ್ಯಗಳು, ಏನೇನು ಮೌಢ್ಯ ನಮ್ಮಲ್ಲಿ ತುಂಬಿದೆ, ಆ ಎಲ್ಲ ಮೌಢ್ಯವನ್ನು ಕೂಡ ಕೃಷ್ಣಮೂರ್ತಿ ನಿರಾಕರಣೆ ಮಾಡ್ತಾರೆ. ಅದು ಬೇಕಾಗಿಲ್ಲ, ಎಲ್ಲವನ್ನ ಬಿಟ್ಬಿಡಿ, ಬರೀ ಚಾಯ್ಸ್ ಅವೇರ್ನೆಸ್ ಒಂದನ್ನು ಇಟ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಬರೀಯ ಅವೇರ್ನೆಸ್ ಅನ್ನೋದು ಸಾಕು. ಕೃಷ್ಣಜಿಯವರದ್ದು ಸಹಜ ಬೋಧೆ, ಯಾವ ಸಿದ್ಧಾಂತವನ್ನು ಹೇಳಲಿಲ್ಲ, ಯಾವುದನ್ನು ಹೇಳಲಿಲ್ಲ. ಅತ್ಯಂತ ಸಹಜವಾಗಿ ಒಬ್ಬ ಮನುಷ್ಯ ತನ್ನನ್ನು ತಾನು ಹೇಗೆ ನೋಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ರು. ಏನೇನು ಬೇಕಿಲ್ಲ ಅನ್ನೋದನ್ನು ಇಡೀ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವರು. ಮನುಷ್ಯನಿಗೆ ಏನೇನು ಬೇಕಿಲ್ಲ ಎಲ್ಲವನ್ನು ತೆಗೆದುಹಾಕುವುದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಸಹಜ ಬೋಧೆ ಬಹಳ ಜನ ಹೇಳ್ತಾರೆ, ನನ್ನ ಸ್ನೇಹಿತೆಯರಂತೂ ಭಾಳ ಜನ ಹೇಳ್ತಾರೆ, ನಾನು ಕೃಷ್ಣಜಿಯವ್ರ ಬುಕ್ಕನ್ನು ಓದೋಕೆ ಕೊಟ್ಟರೆ, ಅಮ್ಮ ತಾಯಿ ಇದನ್ನು ಮಾತ್ರ ಕೊಡಬೇಡ, ನಮ್ಮ ಕೈಲಾಗಲ್ಲ. ಯಾಕಾಗಲ್ಲ? ಕೃಷ್ಣಜಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಯಾಕಾಗಲ್ಲ? ಯಾಕೆ ಅವರ ಬೋಧೆ ಕಷ್ಟ ಅಂತ ಹೇಳಿ ಅಂದ್ಕೊತಾರೆ ಎಲ್ಲ ಅಂತ ಹೇಳಿದ್ರೆ, ಬಂಧನಕ್ಕೆ ಒಳಗಾದ ಮನಸ್ಸುಗಳಿಗೆ ಅವ್ರ ಬೋಧೆ ಅರ್ಥ ಆಗಲ್ಲ. ಸಿದ್ಧಾಂತಗಳಿಗೆ ಒಳಗಾದ ಮನಸ್ಸುಗಳಿಗೆ ಅವ್ರ ಬೋಧೆ ಅರ್ಥ ಆಗಲ್ಲ. ಮೂಢನಂಬಿಕೆಗಳಿಗೆ ಒಳಗಾದ ಮನಸ್ಸುಗಳಿಗೆ ಬೋಧೆ ಅರ್ಥ ಆಗಲ್ಲ. ಯಾಕೆಂದರೆ ಇದನ್ನು ತಿಳ್ಕೊಳ್ಳುವಷ್ಟು ಅರಿವು ಅವರಲ್ಲಿ ಇಲ್ಲ. ಅದರಿಂದ ಕೃಷ್ಣಮೂರ್ತಿಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಬಹಳಷ್ಟು ಕಷ್ಟ ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಅವರ ಬೋಧೆ ಅತ್ಯಂತ ಸಹಜ, ಅತ್ಯಂತ ಸರಳ. ಅಷ್ಟು ಸರಳವಾದ ಬೋಧೆ ಯಾರೂ ಕೊಟ್ಟಿಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಮ್ಮ ಕೈಲಾಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಇಲ್ಲಿ ತೊಂದರೆ ಇರೋದು ನಮ್ಮಲ್ಲಿ, ನಮ್ಮ ಮನಸ್ಸಿನಲ್ಲಿ, ಕೃಷ್ಣಮೂರ್ತಿಯವರಲ್ಲಿ ಅಲ್ಲ. ಅವ್ರು ಕೊಡಬೇಕಾದ ಸತ್ಯವನ್ನೆಲ್ಲ ಕೊಟ್ಟಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗಾಗ್ತಾ ಇಲ್ಲ. ಯಾಕೆಂದರೆ ನಾವಿನ್ನೂ ಬಂಧಿತರು. ಆ ಬಂಧನದಿಂದ ಬಿಡುಗಡೆ ಆದಾಗ ಖಂಡಿತ ಅರ್ಥ ಆಗಿಬಿಡುತ್ತೆ. ಕೃಷ್ಣಜಿ ಎಷ್ಟು ಓದಿ ಕೂತ್ಕೊಂಡು ಇಷ್ಟೆಲ್ಲ ಏನು ಅರ್ಥ ಆಯಿತು ಅಂತ ಹೇಳಿ ಆ ಪುಸ್ತಕವನ್ನು ನಾವು ಏನು ಅರ್ಥ ಆಯಿತು ನನಗೆ ಅಂತ ಹೇಳಿ ನೋಡೋಕೆ ಹೋದರೆ ತಕ್ಷಣಕ್ಕೆ ಖಾಲಿ 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 ಕಾಣುತ್ತೆ. ಏನೂ ಅನಿಸಲ್ಲ. ಅವಾಗ ಇಂಥದ್ದು ಅರ್ಥ ಆಯಿತು ನನಗೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಸರಳ ಬೋಧೆ ಅದು. ಅಷ್ಟು ಸರಳ ವಿಷಯಗಳನ್ನು ಹೇಳ್ತಾರೆ. ಆದರೆ ಆ ಸರಳ ವಿಷಯಗಳನ್ನು ಮಾಡಲಿಕ್ಕೆ ನಮಗಾಗಲ್ವಲ್ಲ. ಆ ಸ್ಥಿತಿನಲ್ಲಿ ನಾವಿದ್ದೇವೆ. ಹಾಗಾಗಿ ಮಾನವರ ಅಹಂಕಾರ, ಮಾನವರ ದುರಾಸೆ, ಮೋಹ, ಸ್ವಾರ್ಥ, ಭಯ, ದ್ವೇಷ, ಮಹತ್ವಾಕಾಂಕ್ಷೆ ಇತ್ಯಾದಿಗಳ ಬಗ್ಗೆ ಇದೆಲ್ಲದರ ಬಗ್ಗೆ ಕೃಷ್ಣಮೂರ್ತಿಯವರು ತಿಳಿಸ್ಕೊಡೋದ್ರ ಜೊತೆಗೆ ಅವ್ರು ಹೇಳ್ತಾರೆ, ಇವೇ ಮಾನವನ ಮೂಲಭೂತ ಸಮಸ್ಯೆಗಳು ಅಂತಾರೆ. ನಿಜವಾಗಿ ನನ್ನ ಸಂಸಾರದಲ್ಲಿ ಯಾವುದೋ ಸಮಸ್ಯೆ ಬಂದಿದೆ ಅಂದರೆ ಅದಲ್ಲ ನಿಮ್ಮ ಸಮಸ್ಯೆ. ನಿಮ್ಮ ಸಮಸ್ಯೆ ಯಾವುದು? ಈ ಎಲ್ಲವೂ ಕೂಡ ನಮ್ಮಲ್ಲಿರುವಂತಹ ಸ್ವಾರ್ಥ, ಅದರಿಂದ ಸಮಸ್ಯೆಗಳು ಬಂದಿದೆ. ನಮ್ಮಲ್ಲಿರೋ ದ್ವೇಷ, ಅದರಿಂದ ಸಮಸ್ಯೆ ಬಂದಿದೆ. ಮಹತ್ವಾಕಾಂಕ್ಷೆ, ಇದೆಲ್ಲದರಿಂದ ನಮಗೆ ಸಮಸ್ಯೆ ಹೊರತು ನಿಜವಾದ ಸಮಸ್ಯೆ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಇವುಗಳನ್ನು, ಈ ಮೂಲಭೂತ ಸಮಸ್ಯೆಗಳು ಏನಿದೆ ಮನುಷ್ಯನಲ್ಲಿ, ಅವನ್ನು ಇಲ್ಲವಾಗಿಸಿದಾಗ, ಅವು ಇಲ್ಲ ಅಂತ ಹೇಳಿ ಅದನ್ನು ಇಲ್ಲದೆ ಇರುವಂತೆ ನಾವೇ ಮಾಡಿಕೊಂಡಾಗ ಅದಕ್ಕೆ ಯಾರೂ ಬರಲ್ಲ. ಅದಕ್ಕೆ ಯಾವ ಗುರುವೂ ಸಹಾಯ ಮಾಡಲಾರ. ಗುರು ದಾರಿ ತೋರಿಸಬಲ್ಲ, ಅದನ್ನು ಎತ್ಕೊಂಡೋಗಿ ಅಲ್ಲಿಗೆ ಆ ದಾರಿಯಲ್ಲಿ ಅಲ್ಲಿ ತೊಗೊಂಡೋಗಿ ಇಡೋಕ್ಕಾಗಲ್ಲ. ಯಾವುದೇ ಗುರು ಆಗಲಿ ನಿಮಗೆ ದಾರಿ ತೋರಿಸ್ತಾರೆ. ದಾರಿನಲ್ಲಿ ನಡಿಬೇಕಾಗಿರೋದು ಯಾರು? ನಾವೇ. ಹಾಗಾಗಿ ಇವುಗಳೆಲ್ಲವನ್ನು, ಮೂಲಭೂತ ಸಮಸ್ಯೆಗಳನ್ನು ಇಲ್ಲವಾಗಿಸಿದಾಗ ಸತ್ಯ ಅಲ್ಲೇ ಇರುತ್ತೆ. ಸತ್ಯವನ್ನು ಎಲ್ಲೋ ಹುಡ್ಕೊಂಡು ಹೋಗಬೇಕಾಗಿಲ್ಲ. ನೀವೆಲ್ಲಿದ್ದೀರಾ ಅಲ್ಲೇ ಸತ್ಯ ಇರುತ್ತೆ. ಆದರೆ ಈ ಮೂಲಭೂತ ಸಮಸ್ಯೆಗಳು ಸತ್ಯವನ್ನು ಮರೆಮಾಚಿವೆ. ಈ ಸಮಸ್ಯೆಗಳಿಲ್ಲವಾದಾಗ ಸತ್ಯ ಅಲ್ಲೇ ಇರುತ್ತೆ. ಅದನ್ನು ಬೇರೆ ಕಡೆ ಹುಡುಕಬೇಕಾಗಿಲ್ಲ ಅಂತ ಹೇಳಿದರು. ಮಾನವರ ಮೂಲಭೂತ ಪರಿವರ್ತನೆಗೆ ಒತ್ತನ್ನು ನೀಡ್ತಾರೆ. ಎಷ್ಟು ಒತ್ತು ನೀಡ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಬದಲಾಗಬೇಕು ನೀವು ಅಂತ ಹೇಳೋರು ಕೃಷ್ಣಮೂರ್ತಿಯವರು. ಮಾನವ ಬದಲಾಗದೆ ಯಾವುದೇ ಸಮಸ್ಯೆ ಪರಿಹಾರ ಆಗಲ್ಲ ಅಂತ ಹೇಳ್ತಾರೆ. ಆ ವೇಳೆಯಲ್ಲಿ ಕ್ವಶನ್ ಆನ್ಸರ್ ನಡೀತಾ ಇದ್ದಂಥ ವೇಳೆಯಲ್ಲಿ ಒಬ್ಬ ವ್ಯಕ್ತಿ ಕೃಷ್ಣಮೂರ್ತಿಯವ್ರನ್ನ ಪ್ರಶ್ನೆ ಮಾಡ್ತಾನೆ. ನಾನೊಬ್ಬ, ಇಡೀ ಪ್ರಪಂಚದಲ್ಲಿ ಕೋಟ್ಯಂತರ ಜನ ಇದ್ದಾರಪ್ಪ, ಅದರಲ್ಲಿ ನಾನೊಬ್ಬ ಬದಲಾಗಿ ಬಿಟ್ಟರೆ, ನಾನು ಪೂರ್ತಿ ಬದಲಾಗ್ಬಿಡ್ತೀನಿ ಅಂತ ಇಟ್ಕೊಳ್ಳಿ, ಬದಲಾಗ್ಬಿಟ್ರೆ ಏನಾಗುತ್ತೆ ಅದರಿಂದ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣಮೂರ್ತಿಯವರು ಬಹಳ ಸರಳವಾದಂತಹ ಉತ್ತರವನ್ನು ಕೊಡ್ತಾರೆ. ಅವನ ಪ್ರಶ್ನೆ ಏನು ಅಂದರೆ, ಬರೀ ನಾನೊಬ್ಬ ಹೇಗೆ ಬದಲಾಗೋಕ್ಕಾಗತ್ತೆ? ಇಡೀ ಪ್ರಪಂಚದ ಜನ ಬದಲಾಗ್ಬಿಟ್ರೆ ನಾನು ಬದಲಾಗ್ಬಿಡ್ತೀನಿ. ಎಂಥ ಪಲಾಯನವಾದ ಅಲ್ವಾ? ಇಡೀ ಪ್ರಪಂಚದ ಜನ ಬದಲು ಮಾಡೋಕ್ಕೆ ನಮ್ಮ ಕೈಲಾಗತ್ತಾ? ನಮ್ಮನ್ನು ಬದಲಾಯಿಸ್ಕೊಳ್ಳೋಕೆ ನಮ್ಮ ಕೈಲಾಗತ್ತೆ. ಯಾಕೆಂದರೆ ಅದು ನಾವು
ನಮ್ಮನ್ನು ಅರ್ಥ ಮಾಡ್ಕೋಬೋದು, ನಾವು ಅರಿವಿನಲ್ಲಿರ್ಬೋದು, ನಮ್ಮ ಸಮಸ್ಯೆಗಳಿಂದ ನಾವು ಅರ್ಥ ಮಾಡ್ಕೊಳ್ಬೋದು. ಬೇರೆಯವ್ರು ಹೇಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಬೇರೆಯವ್ರನ್ನ ಹೇಗೆ ಬದಲಾಯಿಸೋಕ್ಕಾಗತ್ತೆ? ಅದಕ್ಕೆ ಕೃಷ್ಣಜಿ ಬಹಳ ಅವ್ರಿಗೆ ನಗು ಬಂದ್ಬಿಡುತ್ತೆ. ಅವ್ರು ನಗ್ತಾರೆ, ನಗ್ಬಿಟ್ಟು ಹೇಳ್ತಾರೆ, ನೀನು ಮೊದಲು ಬದಲಾಗು, ಆಮೇಲೆ ನೋಡು ಏನಾಗತ್ತೆ ಅಂತ. ಬದಲಾಗದೆಯೇ ನೀನು ಪ್ರಪಂಚದ ಜನ ಸರಿ ಇಲ್ಲ, ಅವ್ರು ಬದಲಾಗಲ್ಲ, ಅವರೆಲ್ಲ ಬದಲಾದಾಗ ನಾನು ಆಗ್ತೀನಿ ಅಂತ ಹೇಳಿ ತಪ್ಪಿಸ್ಕೊಳ್ಳೋದು ಬೇಡ. ಬದಲಾಗಿ ನೋಡಿ, ಅವಾಗ ನಿಮಗೆ ಗೊತ್ತಾಗತ್ತೆ ಏನು ಅಂತ ಹೇಳ್ತಾರೆ. ಹಾಗೆ ಯಾವ ಹಂತಕ್ಕೆ ನಾವು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ನಾವು ಎಷ್ಟು ಬೆಳೆದಿದ್ದೀವೋ ಅಷ್ಟು ಮಟ್ಟಕ್ಕೆ ಕೃಷ್ಣಜಿ ನಮ್ಗೆ ಅರ್ಥ ಆಗ್ತಾ ಹೋಗ್ತಾರೆ. ಪೂರ್ತಿಯಾಗಿ ಕೃಷ್ಣಮೂರ್ತಿನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೃಷ್ಣಜಿನೇ ಒಂದು ಕಡೆ ಪ್ರಶ್ನೋತ್ತರದಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಇದು ನೀವೇ ದೇವರಾಗಬೇಕು, ದೇವರು ಅಥವಾ ಒಬ್ಬ ಮಹಾನ್ ವ್ಯಕ್ತಿ ಆಗಬೇಕು ಅಂತ ಹೇಳಿದ್ರೆ ಅವರ ಮಟ್ಟಕ್ಕೆ ನೀವು ಏರಿದಾಗ ಮಾತ್ರ ಆಗಕ್ಕೆ ಸಾಧ್ಯನೇ ಹೊರತು ನೀವು ಇರೋ ಕಡೆಯಿಂದ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಈಗ ಒಂದು ಹಿಮಾಲಯ ಪರ್ವತ ಇದೆ, ಹಿಮಾಲಯ ಪರ್ವತ ಅಷ್ಟೇ ಹತ್ರ ಇದೆ ಅಂತ ನೀವು ಇಲ್ಲಿಂದ ಕೂತ್ಕೊಂಡು ಅಳತೆ ಮಾಡ್ತಾ ಇದ್ದರೆ ಬರೀ ಅಳತೆ ಮಾಡ್ತಾನೆ ಇರ್ತೀನಿ. ಮೇಲೆ ಹತ್ತಿ ಹೋದಾಗ ಮಾತ್ರ ನನಗೆ ಗೊತ್ತಿರುತ್ತೆ ಆ ಪೀಕಲ್ಲಿ ಏನಿದೆ, ಅಲ್ಲಿ ಏನು ನಡೀತಿದೆ ಅಂತ ಅಲ್ವಾ. ಅಂದರೆ ಆ ಎತ್ತರಕ್ಕೆ ಏರ್ದಲೇ ನಾವು ಏನೇನೋ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಕೃಷ್ಣಮೂರ್ತಿ ಅದೇ ಹೇಳ್ತಾರೆ, ಏನೇನಾದ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅದು ಮೊದಲು ನೀನು ಆಗೋ, ಆಗ ಅದು ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಕೃಷ್ಣಮೂರ್ತಿ ಮೊದಲು ನೀವು ಬದಲಾಗಿ ನೋಡಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹೀಗಾಗತ್ತೆ ಹಾಗಾಗತ್ತೆ ಅಂತ ಅವ್ರು ಹೇಳಕ್ಕೆ ಹೋಗಲ್ಲ, ಅವರೇ ಹೇಳ್ತಾರೆ ನೀನು ಬದಲಾಗು ಅಂತ. ಹಾಗೆ ನಾವು ಬದಲಾದಾಗ ತಾನೇ ನಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು ತಿಳಿಯೋದು. ಅದನ್ನು ಹಾಗೆ ಹೀಗೆ ಅಂತ ಹೇಳಿ ಬರೀ ಪದಗಳಿಂದ ಕೃಷ್ಣಜಿ ಯಾವತ್ತೂ ವರ್ಣನೆ ಮಾಡಲಿಕ್ಕೆ ಹೋಗಲೇ ಇಲ್ಲ. ಅವರು ಬದಲಾಗೋದಕ್ಕೆ ಒತ್ತನ್ನು ಮಾತ್ರ ಕೊಟ್ಟರು. ಹಾಗೆ ಒತ್ತನ್ನು ಕೊಟ್ಟಾಗ ಕೃಷ್ಣಜಿ ಹೇಳ್ತಾರೆ, ನಿಮ್ಮ ಒಳ ಜಗತ್ತನ್ನು ನೀವು ಶೋಧಿಸಿಕೊಳ್ಳಿ ಅಂತ ಹೇಳ್ತಾರೆ. ಬೇರೆ ಏನನ್ನೂ ಶೋಧನೆ ಮಾಡೋದು ಬೇಡ, ನಿಮ್ಮ ಒಳ ಜಗತ್ತನ್ನು ಶೋಧಿಸ್ಕೊಳ್ಳಿ. ಅಂದರೆ ನಮ್ಮ ಒಳಭಾಗ, ನಮ್ಮ ಮನಸ್ಸಿದೆಯಲ್ಲ, ಅದೊಂದು ಜಗತ್ತಿನ ಥರ, ಅದೊಂದು ಪ್ರಪಂಚದ ತರಹ ಏನೆಲ್ಲ ವಿಷಯಗಳನ್ನು ಅದು ತುಂಬಿ 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 ಇಟ್ಕೊಂಡಿದೆ. ನಮ್ಮ ಕಾರಣ ಶರೀರದ ಭರ್ತಿಯಾಗೋಗಿದೆ, ತುಂಬಿಸಿಟ್ಕೊಂಡಿದ್ದೀವಿ, ನಾವು ಇನ್ನೂ ತುಂಬ್ತಾನೆ ಇರ್ತೀವಿ. ಹಾಗೆ ನಿನ್ನ ಒಳ ಜಗತ್ತನ್ನು ಶೋಧನೆ ಮಾಡು ಅಂತ ಹೇಳ್ತಾರೆ. ಹಾಗೆಯೇ ಹೊರ ಪ್ರಪಂಚದ ಎಲ್ಲವನ್ನ ಗಮನಿಸು. ಯಾವಾಗಲೂ ನನ್ನ ಕಣ್ಣು ಮುಚ್ಕೊಂಡು ನನ್ನೇ ನೋಡ್ತಾ ಇದ್ರೆ ಅಂದರೆ ಕೃಷ್ಣಮೂರ್ತಿ ಬರೀ ಅದನ್ನು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಹೊರ ಜಗತ್ತನ್ನು, ಪ್ರಪಂಚದಿಂದ ಏನೇನಾಗುತ್ತಿದೆ ಅನ್ನೋದನ್ನು ಗಮನಿಸಿ ನೋಡು, ಹೊರ ಪ್ರಪಂಚವನ್ನು ಗಮನಿಸು, ನಿನ್ನ ಒಳಗನ್ನು ಕೂಡ ನೀನು ಅರ್ಥ ಮಾಡ್ಕೋ ಅಂತ ಹೇಳ್ತಾರೆ. ಕೃಷ್ಣಜಿಯ ಹಾಗೆ ಎಲ್ಲವನ್ನು, ಅದು ಇರುವುದನ್ನು ಇರುವ ಹಾಗೆ ನೋಡುವಂತಹ ಕಣ್ಣನ್ನು ಕೃಷ್ಣಮೂರ್ತಿಯವರು ಕೊಡ್ತಾರೆ ನಮಗೆ. ಅಂದರೆ ಪ್ರಪಂಚ ಹೇಗಿದೆ, ಪ್ರಕೃತಿ ಹೇಗಿದೆ, ನಿನ್ನ ಮನಸ್ಸು ಹೇಗಿದೆ, ನೀ ಹೇಗಿದೆಯಾ ಅದನ್ನು ನೋಡ್ಕೋ ಅಂತ ಹೇಳಿ ಒಂದು ಹೊಸ ಕಣ್ಣನ್ನು ಕೊಡ್ತಾರೆ. ನಮ್ಮನ್ನೇ ನೋಡುವಂತಹ ಒಂದು ಕಣ್ಣನ್ನು ಕೊಡ್ತಾರೆ. ನಮ್ಮದನ್ನು ವಿಷಯಗಳನ್ನು ಕೇಳಿಸಿಕೊಳ್ಳುವಂತಹ ಹೊಸ ಕಿವಿಯನ್ನು ಕೃಷ್ಣಮೂರ್ತಿಯವರು ಕೊಡ್ತಾರೆ. ಅಂದರೆ ಎಲ್ಲ ಹೊಸದಾಗಿ ನಮ್ಮ ಕಡೆಗೆ ತಿರುಗಿಸಿ ತೋರಿಸ್ತಾರೆ ಅವರು. ಅದನ್ನು ಕೊಟ್ಟು ಸರಿಯಾಗಿ ಗ್ರಹಿಸುವುದು ಹೇಗೆ ಅನ್ನೋದನ್ನು ಅವರು ಹೇಳ್ಕೊಡ್ತಾರೆ. ಗ್ರಹಿಕೆ, ಅರಿವು, ಗಮನ, ಇವುಗಳಿಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾರೆ ಕೃಷ್ಣಮೂರ್ತಿಯವರು. ಅವರ ಬೋಧೆ ಕಾಲಾತೀತವಾದದ್ದು. ಕಾಲ ಅನ್ನೋದು ಅದಕ್ಕಿಲ್ವೇ ಇಲ್ಲ, ಕಾಲಾತೀತವಾದಂತಹ ಬೋಧೆ. ಮುಂದಿನ 6ನೆಯ ಮಹಾವಂಶಕ್ಕೆ ಅತ್ಯಂತ ಸಹಕಾರಿಯಾದಂತಹ ಬೋಧೆ. ಆದರೆ ಮುಂದೆ ಭಗವಾನ್ ಬುದ್ಧರಾಗುವಂತಹ, ಆದರೆ ಈಗ ಜಗದ್ಗುರುಗಳಾಗಿರುವಂತಹ ಮೈತ್ರೇಯ ಮಹರ್ಷಿಗಳ ಬೋಧೆ ಕೃಷ್ಣಮೂರ್ತಿಯವರಿಂದ ಹರಿದು ಬಂದದ್ದು. ಮೈತ್ರೇಯ ಮಹರ್ಷಿಗಳು ತಮ್ಮ ಅವತಾರಕ್ಕಾಗಿ ಕೃಷ್ಣಮೂರ್ತಿಯವರ ದೇಹವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆ ಕಾಲದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಗಳಲ್ಲಿ ಹಬ್ಬಿದಂತಹ ಒಂದು ವಿಷಯ. ಮೈತ್ರೇಯ ಮಹರ್ಷಿಗಳು ಇವರ ಮುಖಾಂತರ ವ್ಯಕ್ತವಾಗುತ್ತಾರೆ ಅಂತ ಹೇಳಿ ಅದು ಥಿಯೋಸಾಫಿಸ್ಟರ ನಂಬಿಕೆ ಆಗಿತ್ತು. ಈ ಬಗ್ಗೆ ಒಬ್ಬರು ಪ್ರಶ್ನೆ ಮಾಡ್ತಾರೆ ಕೃಷ್ಣಮೂರ್ತಿಯವರನ್ನ, ನಿಮ್ಮ ಮುಖಾಂತರ ಮೈತ್ರೇಯ ಮಹರ್ಷಿಗಳು ಪ್ರಕಟ ಆಗ್ತಾರೆ ಅಂತ ನಮಗೆ ಗೊತ್ತಿದೆ ಅಂತ ಹೇಳಿದಾಗ ಕೃಷ್ಣಮೂರ್ತಿಯವರು ನಕ್ಬಿಡ್ತಾರೆ. ನಕ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ ಅವರು, ಮೈತ್ರೇಯರು ಒಂದು ವೇಳೆ ಹಾಗೆ ಕಾಣಿಸಿಕೊಂಡರೆ ಅದು ಅವ್ಯಕ್ತವಾದ ಆಕಾಶವೇ ಕಾಣಿಸಿಕೊಂಡಂತೆ. ಅದು ಅವ್ಯಕ್ತವಾಗಿರುವಂತಹ ಆಕಾಶ ಇದೆಯಲ್ಲ, ಅದೇ ವ್ಯಕ್ತವಾಗಿಬಿಟ್ಟಂತೆ ಆಗಿಬಿಡುತ್ತೆ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರ ತತ್ವ ಏನಿದೆ, ತತ್ವದ ಸಾರವೆಲ್ಲವೂ ಕೂಡ ಅವರ ಟೀಚಿಂಗ್ಸ್ ಪ್ರಕಟಗೊಳ್ಳುತ್ತೆ ಅಂತಾರೆ. ಅಂದರೆ ನನ್ನ ಮುಖಾಂತರ ಅಂತ ಕೂಡ ಅವ್ರು ಹೇಳೋದಿಲ್ಲ ಕೃಷ್ಣಮೂರ್ತಿಯವರು.
ಅವ್ರು ಹೇಳ್ತಾರೆ, ಅವ್ಯಕ್ತವಾದ ಆಕಾಶ ವ್ಯಕ್ತವಾದಂತೆ ಅದು ಆಗಲ್ಲ, ಆದರೆ ಆ ಮಹರ್ಷಿಗಳ ಬೋಧೆ ಏನಿದೆ, ಆ ಟೀಚಿಂಗ್ಸ್ ಏನಿದೆ ಅದು ವ್ಯಕ್ತವಾಗತ್ತೆ ಅಂದರು. ಅಂದರೆ ಕೃಷ್ಣಮೂರ್ತಿಯವರು ಟೀಚಿಂಗ್ಸ್ ನನ್ನ ಮುಖಾಂತರ ಬರ್ತಿದೆ ಅನ್ನೋದನ್ನು ಒಪ್ಕೊಳ್ತಾರೆ, ಅದನ್ನು ಡೈರೆಕ್ಟಾಗಿ ಹೇಳಲ್ಲ ಅವರು. ಹಾಗಾಗಿ ಈ ಒಂದು ಬೋಧೆಗೆ, ಈ ಒಂದು ಗ್ರಂಥಕ್ಕೆ ಎಷ್ಟರ ಮಟ್ಟಿನ ಮಹತ್ವ ಕೊಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಸಾಕ್ಷಾತ್ ಮೈತ್ರೇಯ ಮಹರ್ಷಿಗಳಿಂದ, ಜಗದ್ಗುರುಗಳಿಂದ ಬಂದಂತಹ ಬೋಧೆ ಇದು. ಕೃಷ್ಣಮೂರ್ತಿಯವರ ಮುಖಾಂತರ ಬಂದಂತಹ ಬೋಧೆ ಇದು. ಅವರ ಟೀಚಿಂಗ್ಸ್ ಮಾತ್ರ ಪ್ರಕಟಗೊಳ್ಳುತ್ತೆ ಅಂತ ಹೇಳಿ ಉತ್ತರವನ್ನು ಕೊಡ್ತಾರೆ. ಅವರು ಯಾವುದೇ ಆಧ್ಯಾತ್ಮ ಸಂಘಟನೆಯನ್ನು ಕಟ್ಟಲಿಲ್ಲ, ಬಟ್ ಬೋಧೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಕೃಷ್ಣಮೂರ್ತಿ ಫೌಂಡೇಶನನ್ನು ಮಾಡ್ತಾರೆ. ಅದನ್ನು ಯಾವತ್ತೂ ಕೂಡ ನೀವು ಹಾಳು ಮಾಡಬೇಡಿ, ಅದನ್ನು ಏನೇನೋ ಸೇರಿಸಿ ಬೋಧೆಯನ್ನು ಕಲುಷಿತಗೊಳಿಸಬೇಡಿ ಅಂತ ಹೇಳಿ ಕೂಡ ಕೊನೆಯದಾಗಿ ಕೃಷ್ಣಮೂರ್ತಿಯವರು ಅವರು ಮರಣ ಹೊಂದುವ ಹಿಂದಿನ ದಿವಸ ಅವರು ಹೇಳ್ತಾರೆ, ಹೂವು ಸಹಜವಾಗಿ ಅರಳುತ್ತೆ ಅಲ್ವಾ. ಒಂದು ಮೊಗ್ಗು ಅರಳಬೇಕಾದ್ರೆ ತಾನೇ ಸಹಜವಾಗಿ ಅರಳಬೇಕು. ನಾವು ಒಂದು ಮೊಗ್ಗು ಕಿತ್ತುಬಿಟ್ಟು ಬಲವಂತವಾಗಿ ಅದರ ಪೆಟಲನ್ನು ಬಿಡಿಸಿದ್ರೆ ಅದರಿಂದ ಸಹಜತೆ ಅನ್ನೋದು ಹೊರಗೆ ಬರೋದಿಲ್ಲ. ಅದು ಅರಳ್ಬೋದು, ಅದರ ಸುವಾಸನೆ ಬೀರೋದಿಲ್ಲ. ಸುವಾಸನೆ ಬೀರ್ಲಿಕ್ಕೆ ವೇಳೆ ಇತ್ತು, ಇನ್ನು ಸಹಜವಾಗಿ ಅರಳಬೇಕು. ಅದೇ ರೀತಿ ಮನುಷ್ಯನನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿ ಸ್ವಾತಂತ್ರ್ಯ ಮತ್ತು ನಿರ್ಭಯಗಳೆಡೆಗೆ ಮುನ್ನಡೆಯುವಂತೆ ಮಾಡುವುದು ನನ್ನ ಗುರಿ ಅಂತ ಹೇಳ್ತಾರೆ ಕೃಷ್ಣಮೂರ್ತಿಯವರು. ಯಾವ ರೀತಿ ಹೂವು ಅರಳುತ್ತೋ, ತಾನಾಗಿ ಅರಳಿ ಸುವಾಸನೆ ಬೀರುತ್ತೋ, ಅದೇ ರೀತಿ ಪ್ರತಿ ಮನುಷ್ಯ ಕೂಡ ಸಂಪೂರ್ಣವಾಗಿ ಬಿಡುಗಡೆಗೊಳ್ಳಬೇಕು, ಸ್ವತಂತ್ರ ನಿರ್ಭಯತೆಯಿಂದ ಮುನ್ನಡಿಬೇಕು. ಹಾಗೆ ಮಾಡುವುದು ನನ್ನ ಗುರಿ. ಅದಕ್ಕೆ ಬೇಕಾದಂತಹ ಟೀಚಿಂಗ್ಸನ್ನು ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಅದು ಮಾತ್ರ ಶಾಶ್ವತ ಆನಂದದ ಗುರಿ, ಬೇರೆ ಯಾವುದೂ ಅಲ್ಲ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಅದು ಮಾತ್ರವೇ. ಅಂದರೆ ನೀವು ಹೂವಿನಂತೆ ಅರಳುವುದೇ ಬೇಕಾಗಿರುವಂತಹದ್ದು. ಆ ಸ್ವಾತಂತ್ರ್ಯ, ನಿರ್ಭಯತೆ, ಅವೇರ್ನೆಸ್ಸಿಂದ ನೀವು ಅರಳುತ್ತೀರಲ್ಲ, ಅದು ನನಗೆ ಬೇಕಾಗಿದೆ. ಅದು ಮಾತ್ರ ಶಾಶ್ವತ ಆನಂದ ತರುವಂತಹದ್ದು ಅಂತ ಹೇಳಿ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಕೃಷ್ಣಮೂರ್ತಿಯವರಿಗೆ ಅನೇಕ ಶಕ್ತಿ ಸಾಮರ್ಥ್ಯಗಳಿರುತ್ತೆ, ಆದರೆ ತುಂಬ ಸಂಕೋಚದ ವ್ಯಕ್ತಿ. ಹಾಗಾಗಿ ಅವರು ಹೇಳ್ಕೊಳ್ತಾ ಇರಲಿಲ್ಲ. ಅವರಿಗೆ ಹೀಲಿಂಗ್ ಮಾಡೋ ಶಕ್ತಿ ಇತ್ತು. ಭಾಳಷ್ಟು ಜನ ಹೋಗಿ ಅವ್ರ ಹತ್ರ ಹೀಲಿಂಗ್ ಮಾಡಿಸ್ಕೊಂಡು ಬರ್ತಾಯಿದ್ರು. ಹಾಗೆ ಯಾರೋ ಒಬ್ಬರು ಕೇಳ್ತಾರೆ, ನಿಮ್ಗೆ ಹೀಲಿಂಗ್ ಮಾಡೋ ಶಕ್ತಿ ಇದೆಯಂತ ಇದ್ದರೆ ಅವ್ರು ನಾಚ್ಕೊಂಡ್ಬಿಡ್ತಾರೆ. ಅಷ್ಟು ಶೈ ನೇಚರ್ ಅವರದ್ದು. ಅವರು ಅದೆಲ್ಲ ಏನಿಲ್ಲ, ಅದು ಹಾಗೆ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಅದನ್ನು ನಿರಾಕರಿಸೋದು ಇಲ್ಲ, ಅದನ್ನು ಹೌದು ನಾನು ಮಾಡ್ತೀನಿ ಅಂತ ಕೂಡ ಹೇಳ್ಕೊಳ್ಳೋದಿಲ್ಲ ಅವರು. ಆದರೆ ಯಾವತ್ತೂ ಕೂಡ ಪ್ರದರ್ಶನ ಮಾಡಲೇ ಇಲ್ಲ. ಮತ್ತು ಎಲ್ಲ ರೀತಿ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು, ಅದು ನಮಗೆ ಗೊತ್ತಿದ್ದಂಥ ವಿಷಯ. ಅವರಿಗೆ ದಿವ್ಯ ದೃಷ್ಟಿ ಇರುವಂಥದ್ದು ಯಾವತ್ತೂ ಅದರ ಪ್ರದರ್ಶನ ಮಾಡಲೇ ಇಲ್ಲ. ಆದರೆ ಒಂದು ಸರ್ತಿ ಅಡಿಯಾರಿಗೆ ಅವರು ಬಂದಾಗ, ನಾವೆಲ್ಲ ಅಲ್ಲೇ ಇದ್ದಾಗ, ಅವರು ಶಾಂತಿವನದ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ಇಲ್ಲಿ ಏನೋ ಇದ್ದಂತಹದ್ದು ಇಲ್ಲಿ ಇಲ್ಲ, ಅದನ್ನು ಬ್ಲಾಡ್ಸ್ಕಿ ಅಮ್ಮ ಅವರು ಹಾಕ್ಸಿದ್ರು, ವಜ್ರ ಮುತ್ತು ಅದೆಲ್ಲ ಅದನ್ನು ಇದನ್ನು ಮಾಡಿ ಮಂತ್ರ ಹಾಕಿ ಇಟ್ಟಿದ್ರು, ಅದು ಇಲ್ಲ ಈಗ ಅಂತ ಹೇಳ್ತಾರೆ. ರಾಧಾಜಿ ಅದನ್ನು ಒಪ್ಕೊಳ್ತಾರೆ. ಆಮೇಲೆ ಕೃಷ್ಣಜಿ ಬೇರೆಯದನ್ನು ತರಿಸಿ ಮತ್ತೆ ಅದಕ್ಕೆ ಮಾಡಿ ಆ ಜಾಗದಲ್ಲಿ ಅದನ್ನು ಹಾಕ್ತಾರೆ. ಅದೆಲ್ಲ ನಮಗೆ ಗೊತ್ತಿರೋವಂಥ ವಿಷಯ. ಅವರಿಗೆಲ್ಲ ದಿವ್ಯ ದೃಷ್ಟಿಯು ಕೃಷ್ಣಮೂರ್ತಿಯವರಿಗಿತ್ತು, ಆದರೆ ಅವರು ಅದನ್ನು ಯಾವತ್ತೂ ಪ್ರದರ್ಶನ ಮಾಡಲೇ ಇಲ್ಲ. ನಾವು ಎದುರಿಗೆ ನೋಡಿದಂತಹ ಇದು, ಅವರ ಅಡಿಯಾರಿಗೆ ಬಂದಾಗ, ಗಿಡ ನೆಟ್ಟಾಗ, ನಾವು ನಮ್ಮ ಮಕ್ಕಳು ಬಹಳಷ್ಟು ಜನ ನಾವು ಕರ್ನಾಟಕದವ್ರು ಅಲ್ಲೇ ಇದ್ವಿ, ಅವರು ಸುತ್ತ ನಿಂತಿದ್ವಿ. ಅದನ್ನೆಲ್ಲ ನೋಡಿದಂಥವ್ರು, ಅಡಿಯಾರಿಗೆ ಬೀಚ್ ಮೇಲೆ ಓಡಾಡಿದಂಥವ್ರು, ಅವ್ರು ಬೀಚಲ್ಲಿ ನಡೆಯುವಾಗ ಅವ್ರ ಹಿಂದೆ ನಾವು ನಡ್ಕೊಂಡು ಹೋದಂಥದ್ದು ಎಲ್ಲವೂ ಕೂಡ ನಮ್ಮ ಜ್ಞಾಪಕದಲ್ಲಿ ಉಳಿದಿದ್ವಿ. ಸುಮಾರು 6 ವರ್ಷಗಳ ಕಾಲ ಪ್ರತಿ ಇಯರ್ ಎಂಡಲ್ಲಿ ಕೃಷ್ಣಮೂರ್ತಿಯವ್ರನ್ನ ನಾವು ಭೇಟಿ ಮಾಡ್ತಾಯಿದ್ವಿ. ಅವರ ಭಾಷಣಗಳನ್ನು ಕೇಳ್ತಾ ಇದ್ವಿ, ಅವರ ಕ್ವಶನ್ ಆನ್ಸರ್ನ ಅಟೆಂಡ್ ಮಾಡ್ತಾ ಇದ್ವಿ, ಅವ್ರ ಜೊತೆಗೆ ನಡೀತಾ ಇದ್ವಿ. ಇದೆಲ್ಲವೂ ನಡೆದಂತಹದ್ದು. ಈ ದೇಹದಲ್ಲಿ ಮನುಷ್ಯ ಒಬ್ಬ ಅತಿಥಿಯಂತೆ ಹಗುರವಾಗಿ ಇರಬೇಕು ಅಂತ ಹೇಳೋರು. ಅವರು ಹಾಗೆ ಇದ್ದರು. ಎಷ್ಟು ಹಗುರವಾಗಿದ್ದರು ಅಂದರೆ, ಅವ್ರು ನಡ್ಕೊಂಡು ಹೋಗ್ತಾ ಇದ್ದರೆ ಕಾಲು ನೆಲಕ್ಕೆ ಯಾವತ್ತಾದರೂ ಟಚ್ ಆಯ್ತಾ ಇಲ್ವಾ ಅಂತ, ನಾನು ಪಾದದ ಗುರುತು ಬಿತ್ತಾ ಇಲ್ವಾ ಅಂತ ನೋಡ್ತಾ ಇದ್ದೆ. ಅಷ್ಟು ಹಗುರವಾಗಿ ನಡೆಯೋರು. ಅವ್ರು ಹೇಳ್ತಾರೆ, ಈ ದೇಹದಲ್ಲಿ ಮನುಷ್ಯ ಒಬ್ಬ ಅತಿಥಿಯಂತೆ ಹಗುರವಾಗಿರಬೇಕು. ಒಬ್ಬ ಅತಿಥಿಗೆ ಇದು ನಂದು ಅಂತ ಭಾವನೆ ಇರೋದಿಲ್ಲ, ಯಾವಾಗಿದ್ರೂ ಹೊರಟೋಗುವಂಥದ್ದೇ ಅಲ್ವಾ. ಹಾಗೆ ಹಗುರವಾಗಿರಬೇಕು. ಸಮಯ ಬಂದಾಗ ಸಪ್ಪಳ ಮಾಡದೆ ಸರಿದು ಬಿಡಬೇಕು. ಎಷ್ಟು ಅಪ್ಯಾಯಮಾನವಾದಂತಹ ವಾಕ್ಯಗಳು ಇದು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಸಮಯ ಬಂದಾಗ ಚೂರು ಗಲಾಟೆ ಗದ್ದಲ ಬೇಡ,
ಸರಳವಾಗಿ ಸರಿದು ಬಿಡಿ ಅಂತ ಹೇಳ್ತಾರೆ. ಅಂದರೆ ಶರೀರವನ್ನು ಅಷ್ಟು ಸುಲಭವಾಗಿ ಬಿಡಬಹುದು ಅಂತ ಹೇಳಿ ಕೃಷ್ಣಮೂರ್ತಿಯವರು ಹೇಳ್ತಾರೆ. ಸರಳವಾಗಿ ಸರಿದು ಬಿಡಬೇಕು ಅಂತ ಹೇಳ್ತಾರೆ. ಇದು ಮರಣದ ಬಗ್ಗೆ ಅವರು ಕೊಟ್ಟಂತಹ ಒಂದು ಸಂದೇಶ. ಅವರನ್ನು ನೋಡಿದ್ರೆ ಗೊತ್ತಾಗ್ತಿತ್ತು ಅವರು ಎಷ್ಟು ಹಗುರವಾಗಿ ನಡೀತಿದ್ರು ಅಂತ ಹೇಳಿ. ಹಗುರವಾಗಿಯೇ ಶರೀರದಲ್ಲಿ ಬದುಕಿದ್ರು ಅವರು ತಮ್ಮ ಅಷ್ಟು ಹಗುರವಾಗಿ ನಡೀತಾ ಇದ್ರು ಅಂದರೆ ಅದೇ ಹೇಳ್ದಲ್ಲ, ಕಾಲು ತಗಲ್ತೋ ಇತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ ಅಂತ. ಸದಾ ಯೋಚನೆ ಮಾಡ್ತಿದ್ದೆ. ಅಡಿಯಾರ್ ಬೀಚಲ್ಲಿ ಅವ್ರ ಹಿಂದೆ ನಾವು ಮಕ್ಕಳು ಎಲ್ಲ ಹೋಗುವಾಗ ಅವರ ಹೆಜ್ಜೆಗಳನ್ನು ಹಿಂಬಾಲಿಸೋದು. ಆ ಹೆಜ್ಜೆಗಳಲ್ಲಿ ಎಷ್ಟು ಪಾದ ಊರಿದ್ದಾರೆ ಅದನ್ನು ನೋಡೋದೇ ನಮಗೊಂದು ಕೆಲಸ. ಹಾಗಾಗಿ ಅವರ ಏನು ಬದಲಾದರೂ ಅವ್ರ ವಾಕಿಂಗ್ ಟೈಮ್ ಬದಲಾಗ್ತಿರಲಿಲ್ಲ. ಹಾಗಾಗಿ ನಾವು ಮುಂಚೆನೇ ಹೋಗೋದು, ಯಾಕೆಂದರೆ ಅವ್ರನ್ನ ನೋಡಬೇಕಲ್ಲ. ಅದಕ್ಕಾಗಿ ಹೋಗಿ ಅಲ್ಲಿ ಮರಳು ದಿಬ್ಬದಲ್ಲಿ ಕೂತಿರೋದು, ಅವ್ರು ಬರ್ತಾರೆ ಅಂತ. ಅವ್ರು ಬರೋರು, ಅವ್ರ ಹಿಂದೆ ನಾವು ಹೋಗೋದು. ಈ ರೀತಿ ನಡೀತಾ ಇತ್ತು. ನಾವು ಬೀಚ್ಗೆ ತಡ ಮಾಡಿ ಹೋದರೆ ಅವ್ರು ಇರ್ತಾ ಇರಲಿಲ್ಲ, ಹೊರಟೋಗಿರ್ತಾಯಿದ್ರು. ಅದಕ್ಕಾಗಿ ಬಹಳ ಮುಂಚೆನೇ ಹೋಗಿ ಕಾಯೋದು. ಈ ಅನುಭವ ನಮಗೆ ದೊರೆತಿದ್ದು ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಮುಖಾಂತರ ಅನ್ನೋದು ನಾವು ಮರೆಯೋ ಹಾಗಿಲ್ಲ. ಈ ಸಂಸ್ಥೆಗೆ ಸೇರಿ ಅದರಿಂದ ನಾವು ಅಡಿಯಾರಿಗೆ ಪ್ರತಿ ಕನ್ವೆನ್ಷನ್ಗೆ ಹೋಗುವಾಗ ನಮಗೆ ಇವ್ರು ಸಿಗ್ತಾಯಿದ್ರು 80ರಿಂದ 86 ತನಕ. ಹಾಗಾಗಿ ನಮ್ಮ ಸಂಸ್ಥೆಯಿಂದನೇ ನಮಗೆ ಅವರನ್ನು ನೋಡುವ, ಅವರನ್ನು ಒಂದು ಚೂರಾದರೂ ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶ ಸಿಕ್ಕಿದ್ದೇ ಅಡಿಯಾರಿನ ಸೊಸೈಟಿಯಲ್ಲಿ. ಅವ್ರು ಬಂದು ಗಿಡ ನೆಟ್ಟಾಗ ಬಹಳ ಖುಷಿಪಟ್ಟರು, ನಮ್ಮ ಮಕ್ಕಳನ್ನು ಎತ್ಕೊಂಡಿದ್ರು. ಇದೆಲ್ಲವೂ ಕೂಡ ನಡೆದಂತಹ ಮರೆಯಲಾರದ ಘಟನೆಗಳು. ಕೃಷ್ಣಜಿಯವರು ಪ್ರತಿಯೊಬ್ಬರಿಗೂ ಹೇಳಿದ್ದೇನು ಅಂತ ಹೇಳಿದ್ರೆ, ನಿನ್ನನ್ನು ನೀನು ನಂಬು, ಬೇರೆಯವರನ್ನಲ್ಲ. ನಿನ್ನನ್ನು ನೀನು ನಂಬು. ನಿನ್ನ ಜ್ಞಾನ ನಿನ್ನ ಒಳಗೆ ಇದೆ, ಹೊರಗಡೆ ಅಲ್ಲ. ನಿನ್ನ ಜ್ಞಾನ ನಿನ್ನ ಒಳಗೆ ಇದೆ. ಸದಾಕಾಲ ಅರಿವಿನಿಂದ ಇರು. ಬೇರೆ ಯಾವುದಕ್ಕೂ ಸಹ ಅಂಟಿಕೊಳ್ಳಬೇಡ, ಯಾವುದಕ್ಕೂ ಅಂಟ್ಕೊಬೇಡ, ಶರೀರಕ್ಕೆ ಅಂಟ್ಕೊಬೇಡ ಅಂತ ಹೇಳಿದ್ರು. ಇನ್ನು ಹೆಸರು, ಕುಲ, ಗೋತ್ರ ಯಾವುದಕ್ಕೆ ಅಂಟ್ಕೊಳ್ಳೋದಿದೆ? ಯಾವುದೂ ಇಲ್ಲ. ನಮ್ಮದು ಅಂತ ಏನೂ ಇಲ್ಲ. ಬರಬೇಕು, ಸರಿದು ಹೋಗಬೇಕಷ್ಟೆ. ಅದಕ್ಕೆ ಆ ವೇಳೆಯಲ್ಲಿ ಇರುವ ವೇಳೆಯಲ್ಲಿ ಏನನ್ನು ಗಳಿಸ್ಬೇಕು? ಅರಿವನ್ನು ಗಳಿಸ್ಬೇಕು. ಆ ಅರಿವು ಒಂದೇ ನಮ್ಮದಾಗಿ ಉಳಿಯುವಂಥದ್ದು, ಕಾನ್ಷಿಯಸ್ನೆಸ್, ಅದು ಮಾತ್ರ. ಹಾಗಾಗಿ ಯಾವುದಕ್ಕೂ ಅಂಟಿಕೊಳ್ಳಬೇಡ, ಯಾವುದೇ ಬಂಧನ ಬೇಡ. ಇರುವುದನ್ನು ಇರುವ ಹಾಗೆ ನೋಡು. ಅಲ್ಲೇ ಜ್ಞಾನ ಇದೆ. ಜ್ಞಾನ ಬೇರೆ ಎಲ್ಲೂ ಇಲ್ಲ. ಇರುವುದನ್ನು ಇರುವ ಹಾಗೆ ನೋಡಿದಾಗ ಅಲ್ಲಿ ಜ್ಞಾನ ಇದೆ ಅಂತ ಹೇಳಿದರು. ನೈಜವಾದಂತಹ ಆಧ್ಯಾತ್ಮಿಕತೆ ಅಂದರೆ ಅದು ಯಾವತ್ತೂ ಕೂಡ ಮಲಿನಗೊಳ್ಳದ, ಕಲುಷಿತವಾಗದ ಜೀವಸ್ವರೂಪ ದರ್ಶನ ಅಂತಾರೆ ಅವರು. ನಮಗೆ ಜೀವಸ್ವರೂಪ ದರ್ಶನ ಅಂದರೆ ಏನು ಅಂದರೆ, ಜೀವದ ಸ್ವರೂಪ ಹೇಗಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೈಜವಾದ ಆಧ್ಯಾತ್ಮಿಕತೆಯೇ ಅದು ಅಂತ ಹೇಳ್ತಾರೆ. ಮಲಿನಗೊಳ್ಳದ, ಕಲುಷಿತವಾಗದ ಜೀವಸ್ವರೂಪ ದರ್ಶನ ಮಾಡಬೇಕು ನಾವು. ಆಗ ಮಾತ್ರ ಆಧ್ಯಾತ್ಮಿಕತೆ ಅನ್ನೋದು ಬರುತ್ತೆ ಅಂತ ಹೇಳೋರು. ಹಾಗೂ ಬುದ್ಧಿ ಮತ್ತು ಹೃದಯಗಳ ಸಮರಸತೆ ಅಂತ ಹೇಳ್ತಾರೆ. ನಿನ್ನ ಬುದ್ಧಿ, ನಿನ್ನ ಹೃದಯ ಎರಡೂ ಒಂದಾಗಬೇಕು. ಅವೆರಡೂ ಕೂಡ ಸಮರಸವಾಗಿ ಕೆಲಸ ಮಾಡಿದಂದು ನಿನಗೆ ಆಧ್ಯಾತ್ಮಿಕತೆ ಬಂತು. ಆಗ ನಿನಗೆ ಜೀವಸ್ವರೂಪದ ದರ್ಶನವಾಗತ್ತೆ. ಹೀಗಿದೆ ಜೀವದ ಸ್ವರೂಪ. ಲೈಫ್ ಅಂದ್ರೇನು? ಲೈಫ್ ಅನ್ನುವಂತಹದ್ದೇನು ಅಂದರೆ ಜೀವದ ಸ್ವರೂಪ. ಇಡೀ ವಿಶ್ವದಲ್ಲಿ ಹೇಗೆ ಸೃಷ್ಟಿಯಾಯಿತು, ಏನು ನಡೀತಾ ಇದೆ, ಅದು ಹೇಗೆ ಜೀವ ವಿಕಾಸಗೊಳ್ತಿದೆ, ಈ ಎಲ್ಲವನ್ನು ಕೂಡ ನಾವು ಓದಿ ತಿಳ್ಕೊಂಡಿದ್ದೇವಲ್ವ. ಆದರೆ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಅದನ್ನು ಸಾಕ್ಷಾತ್ತಾಗಿ ನೀನು ಹೇಗೆ ನೋಡಬಹುದು ಅಂದರೆ ಹೀಗೆ ನೋಡಲಿಕ್ಕೆ ಸಾಧ್ಯ. ಜೀವದ ಸ್ವರೂಪ ದರ್ಶನ ಮಾಡಬೇಕು ಅಂತಾರೆ. ಅದಕ್ಕಾಗಿ ಬುದ್ಧಿ ಮತ್ತು ಹೃದಯಗಳ ಸಮರಸತೆ ಬೇಕು. ಅದೇ ಪೂರ್ಣತ್ವ, ಅದೇ ಕೇವಲ ಸತ್ಯ ಅಂತಾರೆ. ಅದೇ ಸತ್ಯ. ಅದನ್ನು ಗಮನಿಸುವುದೇ ಸತ್ಯ ಅಂತ ಹೇಳ್ತಾರೆ. ಅದು ದೈನಂದಿನ ಬದುಕಿನಲ್ಲೇ ಸನ್ನಿಹಿತವಾಗಿದೆ. ಅದೆಲ್ಲೂ ದೂರ ಇಲ್ಲ. ಎಲ್ಲೋ ಹೋಗಬೇಕು, ಕೈಲಾಸ ಪರ್ವತಕ್ಕೆ ಹೋಗಬೇಕು, ಇಲ್ಲಿ ಹೋಗಬೇಕು, ಅಲ್ಲಿ ಹೋಗಬೇಕು, ಏನೆಲ್ಲ ನಾವು ಇಟ್ಕೊಂಡಿರ್ತೀವಿ. ಎಲ್ಲಿ ಹೋದರೂ ಏನೂ ಸಿಗಲ್ಲ. ನೀವಿರೋ ಕಡೆಯೇ ನಿಮ್ಮ ಒಂದು ಅರಿವಿನಿಂದ ಆ ಸತ್ಯ ನಿಮ್ಮ ಹತ್ತಿರವೇ ಸನ್ನಿಹಿತವಾಗಿದೆ. ಸತ್ಯ ನಿಮ್ಮ ಒಳಗೆ ಅಡಕವಾಗಿದೆ. ಅದು ಚಿರಂತನವಾದದ್ದು. ಕೃಷ್ಣಮೂರ್ತಿಯವರು ಹೇಳ್ತಾರೆ, ಅದು ಚಿರಂತನ, ಸದಾಕಾಲ ಇರುವಂಥದ್ದು. ಅದಕ್ಕೆ ಚ್ಯುತಿನೇ ಇಲ್ಲ, ಸದಾಕಾಲ ಇರುವಂತಹದ್ದು ಅಂತ ಹೇಳ್ತಾ, ಅದು ಆನಂದದ ಸಾಮ್ರಾಜ್ಯದ ಬೀಗದ ಕೈ ಅಂತಾರೆ. ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಆನಂದದ ಸಾಮ್ರಾಜ್ಯಕ್ಕೆ ಬೀಗದ ಕೈ ಹುಡುಕದಂಗೆ ಆ ಬೀಗದ ಕೈ ತೆಗೆದ್ರೆ ನಿಮ್ಗೆ ಆನಂದ ಸದಾಕಾಲ ಅಲ್ಲೇ ಇರುತ್ತೆ. ಆ ಬೀಗದ ಕೈ ಎಲ್ಲಿದೆ, ಎಲ್ಲಿ ಹುಡ್ಕೋಣ ಬೀಗದ ಕೈ ಅಂತ ಹೇಳಿದ್ರೆ ಎಲ್ಲೂ ಇಲ್ಲ, ನಿಮ್ಮೆಲ್ಲರ ಒಳಗೆ ಇದೆ ಅದು ಬೀಗದ ಕೈ ಅಂತಾರೆ. ಸತ್ಯದ ಸಾಮ್ರಾಜ್ಯ,
ಆನಂದದ ಸಾಮ್ರಾಜ್ಯಕ್ಕೆ ಎಂಟ್ರಿ ಎಲ್ಲಿ ಅಂದರೆ ನಮ್ಮ ಒಳಗೆ. ಆ ಬೇಗದ ಕೈ ನಮ್ಮ ಒಳಗೆ ಇದೆ. ಅದಕ್ಕಾಗಿ ಏನು ಬೇಕು? ಬೇಗದ ಕೈ ಯಾವುದು? ಅರಿವು. ಅರಿವು ಅನ್ನುವುದೇ ಬೇಗದ ಕೈ. ಆ ಅರಿವು ಬೇಕು. ಹೇಗೆ ಬರುತ್ತೆ ಅರಿವು? ಆ ಅರಿವಿಗಾಗಿ ತಹತಹಿಸಬೇಕು ಅಂತಾರೆ ಕೃಷ್ಣಮೂರ್ತಿಯವರು. ತಹತಹ ಪಡಬೇಕಂತೆ, ಅರಿವು ನನಗೆ ಬೇಕು ಅಂತ ಹೇಳಿ ತಹತಹಿಸಿದಾಗ ಅರಿವು ಅಲ್ಲಿರುತ್ತೆ ಅಂತ ಹೇಳ್ತಾರೆ. ಆಗ ಏನಾಗುತ್ತೆ ಅರಿವು ಬಂದಾಗ ಅಂತ ಕೃಷ್ಣಮೂರ್ತಿಯವರು ಹೇಳ್ತಾರೆ, ಆಗ ನೀವೇ ಬೆಳಕಾಗ್ಬಿಡ್ತೀರಾ, ಬೇರೆ ಏನೂ ಆಗಲ್ಲ, ನೀವೇ ಬೆಳಕಾಗ್ಬಿಟ್ಟಿರ್ತೀರ ಅಂತ ಹೇಳ್ತಾರೆ. ಬೆಳಕಾಗ್ತೀರಾ ಅನ್ನುವಂತಹ ಸತ್ಯ ಅದೇ. ಯಾವುದು ಸತ್ಯ? ನೀವು ಬೆಳಕಾಗುವುದೇ ಸತ್ಯ. ಅದಕ್ಕೆ ಬೇಕಾದ ಅರಿವಿನ ಬೇಗದ ಕೈ ನಿಮ್ಮೊಳಗೆ ಇದೆ. ಆ ಬೇಗದ ಕೈ ತೆಗಿರಿ, ಸತ್ಯ ಅಲ್ಲೇ ಇದೆ, ಆನಂದದ ಸಾಮ್ರಾಜ್ಯ ಅಲ್ಲೇ ಇದೆ. ಅದಕ್ಕೆ ಬೇಗದ ಕೈ ಅರಿವು, ಅದು ನಿಮ್ಮೊಳಗೆ ಇದೆ, ಬೇರೆ ಎಲ್ಲೂ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಆ ಸತ್ಯವನ್ನು ಕೃಷ್ಣಮೂರ್ತಿಯವರು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ ನಮ್ಮೆಲ್ರಿಗೂ. ಆನಂದದ ಸಾಮ್ರಾಜ್ಯವನ್ನು ಯಾರು ಬೇಕಾದರೂ ಹೋಗಿ, ಇಲ್ಲೇ ಬೇಗದ ಕೈ ನಿಮ್ಮೊಳಗೆ ಇದೆ, ಅದನ್ನು ಅವರು ಅರಿವು ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಹೀಗೆ ಕೃಷ್ಣಮೂರ್ತಿಯವರು ನಮ್ಮೆಲ್ಲರ ನಡುವೆನೇ ಇದ್ದರು, ಆದರೂ ಕೂಡ ಸ್ವತಂತ್ರವಾಗಿ, ಸಂವೇದನಾಶೀಲರಾಗಿ, ನಿರ್ಮೋಹಿಯಾಗಿ, ಸದಾ ಸತ್ಯ ಸ್ವರೂಪವಾಗಿ, ಅರಿವಿನ ಸ್ವರೂಪವಾಗಿಯೇ ಜೀವಿಸಿದ್ರು. ಒಂದೇ ಒಂದು ಸರ್ತಿ ಅವ್ರಿಗೆ ಮುಟ್ಟಬೇಕು ಅಂತ ಆಸೆ. ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವ್ರು ತಿರುಗಿ ನಮಸ್ಕಾರ ಮಾಡಿಬಿಡ್ತಾಯಿದ್ರು. ಒಂದು ಸರ್ತಿ ರಾಧಾಜಿ ಮನೆಗೆ ಅವರು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ಕರೆದಿದ್ದಾಗ ಅವ್ರು ಬರ್ತಾರೆ. ಬಂದಾಗ ರಾಧಾಜಿ ಮನೆ ಅಡುಗೆ ಅವಳು ಏನು ಮಾಡ್ತಾಳೆ, ಹೋಗಿ ಕೃಷ್ಣಜಿಯವರ ಕಾಲಿಗೆ ಬೀಳ್ತಾಳೆ. ಅವ್ರೇನು ಮಾಡ್ತಾರೆ, ತಿರುಗಿ ಅವಳು ಕಾಲಿಗೆ ಬೀಳ್ತಾರೆ. ಅಯ್ಯೋ ಇವ್ರ ಕಾಲಿಗೆ ಬಿದ್ದುಬಿಟ್ರಲ್ಲ ಅಂಥೇಳಿ ಅವಳು ಮತ್ತೆ ಕಾಲಿಗೆ ಬೀಳ್ತಾಳೆ. ಅವ್ರು ಮತ್ತೆ ಕಾಲಿಗೆ ಬೀಳ್ತಾರೆ. ಅಯ್ಯೋ ಇದು ಹೀಗೇ ನಡೀತಾ ಇರುತ್ತೆ. ರಾಧಾಜಿಗೆ ತಡ್ಕೊಳಕ್ಕಾಗಲ್ಲ, ಓಡಿ ಬಂದು ಅಡುಗೆ ಅವಳನ್ನು ತಪ್ಕೊಂಡ್ಬಿಡ್ತಾರೆ. ಮತ್ತೆ ಅವಳು ಕಾಲಿಗೆ ಬೀಳ್ದಂಗೆ ಅವಾಗ ಅದು ನಿಲ್ಲುತ್ತೆ, ಆ ಸರಣಿ ನಿಲ್ಲುತ್ತೆ. ಅದು ನಮಗೆ ಗೊತ್ತು. ಈ ಕೃಷ್ಣಜಿನ ಹೇಗೆ ಮುಟ್ಟೋದು? ಹತ್ತಿರ ಬಂದಾಗ ಒಂದು ಸಲ ಸ್ವಲ್ಪ ಹೀಗೆ ಮುಟ್ಟುವ ಒಂದು ಸೌಭಾಗ್ಯ ನಂಗೆ ಸಿಕ್ತು, ಅಷ್ಟೇ. ಅದೊಂದು ಏನಂತ ಹೇಳಲಿ ಗೊತ್ತಿಲ್ಲ ನನಗೆ. ಆ ಅರಿವನ್ನು, ಕಾನ್ಷಿಯಸ್ನೆಸ್ಸನ್ನು ಮುಟ್ಟೋಕ್ಕೆ ಬರೀ ಕೈಯಲ್ಲಿ ಅವರ ಸ್ಥೂಲ ಶರೀರವನ್ನು ಮುಟ್ಟಲಿಕ್ಕೆ ಸಾಧ್ಯ ಆಯಿತು. ಹೀಗೆ ಕೃಷ್ಣಜಿ ನಮ್ಮೆಲ್ಲರ ನಡುವೆ ಒಂದು ನಡೆದಾಡುವಂತಹ ಒಂದು ಅರಿವಿನ ಕಾನ್ಷಿಯಸ್ನೆಸ್ಸಿನ ಸ್ವರೂಪವಾಗಿ ಇದ್ದಂಥವರು, ಅವರ ಅರಿವಿನ ಸ್ವರೂಪವಾಗಿಯೇ ಜೀವಿಸಿದರು. ಯಾಕೆ ಬಂದಿದ್ದರು ಅವರು ಗೊತ್ತಾ? ಇಡೀ ಮಾನವತೆಯ ಪ್ರಜ್ಞೆಯನ್ನು ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಲಿಕ್ಕೆ ಬಂದಿದ್ದರು. ಇಡೀ ಮಾನವತೆ ಅಂದರೆ ಹ್ಯೂಮನ್ ಕಾನ್ಷಿಯಸ್ನೆಸ್ ಅಂತ ಏನಿದೆ, ಅದು ಒಂದು ಹೆಜ್ಜೆ ಮುಂದಕ್ಕೆ ಹೋಯಿತು ಪ್ರಗತಿಯಲ್ಲಿ. ಆ ಕೆಲಸ ಮಾಡಿದ್ದು ಕೃಷ್ಣಮೂರ್ತಿಯವರು. ಅದು ಅವರ ಕೆಲಸ. ಮಾನವರ ಪ್ರಜ್ಞೆಯನ್ನು ಒಂದಷ್ಟು ಮೇಲೆತ್ತಲಿಕ್ಕೆ ಸಾಧ್ಯ ಆಯಿತು. ಅವರ ಬೋಧೆಯ ಪ್ರಭಾವ ಈ ಸಂಸರಣೆಯನ್ನು ಒಂದು ಹೆಜ್ಜೆ ಮುಂದಕ್ಕೆ ಸಾಗಿಸಿತು. ಆ ಪ್ರಯತ್ನ ಮಾಡಿದ್ರು ಕೃಷ್ಣಮೂರ್ತಿಯವರು. ಎಲ್ಲರೂ ಅರಿವಿನಿಂದ ಮುಂದೆ ಬನ್ನಿ, ಎಲ್ಲರೂ ಮಾನವಾತೀತರಾಗಬಹುದು ಅನ್ನುವಂತಹದ್ದನ್ನು, ಆ ಭರವಸೆಯನ್ನು ಅವರು ಕೊಟ್ಟರು. ಆನಂದದ ಬೇಗದ ಕೈ, ಅದಕ್ಕೆ ಬೇಗದ ಕೀ ಇದೆ ಅಂತ ಹೇಳಿ ತೋರಿಸ್ಕೊಟ್ರಂಥವರು. 1986 ಫೆಬ್ರವರಿ 17ನೇ ತಾರೀಕು ಅವರು ಸ್ಥೂಲ ದೇಹವನ್ನು ಬಿಡ್ತಾರೆ. ಅವರು ಬಿಡುವಾಗ ಅದಕ್ಕೆ ಮುಂಚೆ ಹಿಂದಿನ ದಿವಸ ಅವರ ಸ್ನೇಹಿತರ ಜೊತೆಗೆ ಇರ್ತಾರೆ. ಅವತ್ತು ತುಂಬ ಸುಸ್ತಾಗಿರ್ತಾರೆ ಕೃಷ್ಣಮೂರ್ತಿಯವರು. ಅವ್ರನ್ನ ವೀಲ್ಚೇರಲ್ಲಿ ಕೂರಿಸ್ಕೊಂಡು ಹೊರಗೆ ಕರ್ಕೊಂಡು ಹೋಗು ಅಂತಾರೆ. ಆ ಗಿಡ, ಮರ, ಹೈನಲ್ಲೆಲ್ಲವನ್ನು ನೋಡ್ತಾರೆ. ಅವ್ರು ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಡ್ತಾರೆ. ನನ್ನ ಶರೀರವನ್ನು ಏನೂ ಮಾಡಬಾರ್ದು, ಯಾರೋ ನನಗೆ ಒಂದು ವುಡ್ ಥರ ಸುಟ್ಟು ಬಿಡಬೇಕಷ್ಟೇ, ಇದನ್ನು ಯಾರೋ ತುಳಿದಂತಹ ಜಾಗದಲ್ಲಿ ಹರಡಿಬಿಡಿ ಅಷ್ಟೇ ಅಂತ ಹೇಳಿರ್ತಾರೆ. ಆದರೆ ಒಂದೇ ಒಂದು ಅವ್ರು ಕೇಳಿಕೊಳ್ಳೋದು, ನನ್ನ ಬೋಧೆ ಅಂದರೆ ಈ ಬೋಧೆ ಏನಿದೆ, ನನ್ನ ಮುಖಾಂತರ ಬಂದಂತಹ ಬೋಧೆಯನ್ನು ಭ್ರಷ್ಟಗೊಳಿಸಬೇಡಿ ಅಂತ ಹೇಳ್ತಾರೆ, ಭ್ರಷ್ಟ ಮಾಡಬೇಡಿ ಅಂತ ಹೇಳ್ತಾರೆ. ಹೀಗೆ ಅವರ ಪವಿತ್ರ ಸಾನ್ನಿಧ್ಯ 86ರಿಂದ ನಮಗಿಲ್ಲ, ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಶರೀರ ಇಲ್ಲ, ಅವರ ಪವಿತ್ರ ಸನ್ನಿಧಿ ನಮಗೆ ಸಾಧ್ಯ ಇಲ್ಲ. ಆದರೆ ಅವರ ಅಮರವಾದಂತಹ ಬೋಧೆ ಏನಿದೆ ಅದು ನಮ್ಮ ಹತ್ರ ಇದೆ, ನಮ್ಮೆಲ್ಲರ ಹತ್ರ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಪ್ರಿಂಟ್ ಆಗಿದೆ, ಅನೇಕ ಕ್ಯಾಸೆಟ್ಗಳಿದೆ, ಅನೇಕ ಗ್ರಂಥಗಳಿದೆ, ಸಾಕಷ್ಟು ಗ್ರಂಥಗಳು ಇದೆ ಅವರದ್ದು. ಇದಿದೆ, ಮಾತುಕತೆಗಳು ಎಲ್ಲದೂ ಇದೆ. ಅವರ ಬೋಧೆ ಉಳಿದಿದೆ. ಆ ಪವಿತ್ರ ಬೋಧೆ ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ, ಅದನ್ನು ಆಯ್ಕೆ ಇಲ್ಲದ ಸತತ ಎಚ್ಚರ. ನಮ್ಮ ಈ ಒಂದು ಜಗದ್ಗುರು ಬೋಧಿಸಿದಂತಹ ಬೋಧೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಕೂಡ ಸತತ ಎಚ್ಚರದಿಂದ ಇರಬೇಕಾಗತ್ತೆ. ಅದು ನಮ್ಮ ಆದ್ಯ ಕರ್ತವ್ಯ.
ಅವರ ಬೋಧೆ ಭೂಮಾನಂದಕ್ಕೆ ಪ್ರವೇಶ ಅಂತ ಹೇಳಿ ವೀರಭದ್ರಾಚಾರ್ಯ ಜ್ಞಾಪಿಸ್ಕೊಳ್ಳೋರು. ಭೂಮಾನಂದಕ್ಕೆ ಪ್ರವೇಶ ಕೊಡುವಂತಹ ಬೋಧೆಯನ್ನು ಕೃಷ್ಣಜಿಯವರು ಕೊಟ್ಟರು ಅಂತ ಹೇಳಿ ಅವರು ಜ್ಞಾಪಿಸ್ಕೊಳ್ತಾ ಇದ್ದರು. ಹೀಗೆ ಸತತ ಆಯ್ಕೆ ಇಲ್ಲದ ಎಚ್ಚರದಿಂದ ಇದ್ದಾಗ, ಅದು ನಮ್ಮ ಕರ್ತವ್ಯವಾದಾಗ, ಈ 3 ದಿವಸಗಳ ಕಾಲ ನಾವು ಏನು ಈ ಒಂದು ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ, ಅದರಲ್ಲಿಯೇ ನಿಮ್ಮ ಮನಸ್ಸನ್ನು ನಿಲ್ಲಿಸಿ ಆದಷ್ಟು ಅವೇರ್ನೆಸ್ಸಿಂದ, ಅಂದರೆ ಅರಿವಿನಿಂದ ಇರುವಂತೆ ಪ್ರಯತ್ನ ಪಟ್ಟಾಗ ಖಂಡಿತವಾಗಿ ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಹೋಗ್ಬೋದು. ಅರಿವು ನಮ್ಮಲ್ಲಿ ಜಾಸ್ತಿ ಆಗುವಂತಹ ಒಂದು ಸಾಧ್ಯತೆ ಇದೆ. ಇದು ಪ್ರಸ್ತಾವನೆ.